अज्ञान ज्ञानाञ्जनशलाखया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं। वन्देऽहं श्रीगुरौ श्रीयुतापदकमलं श्रीगुरोन् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनासहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिधे नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदान्याय कृष्णप्रेमप्रदायते कृष्णाय कृष्णचैतन्यनाम्ने गौरत्विषे नमः। हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद हरे कृष्णा कृष्ण कृष्ण हरे 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 राम 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 हरे हरे। ಸೊ ಹೋದ್ವಾರ ನಾವು ಭಾಗವತ ಪುರಾಣದ 5ನೇ ಸ್ಕಂದದ 6ನೇ ಅಧ್ಯಾಯವನ್ನು ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ವೃಷಭ ದೇವರ ಚಟುವಟಿಕೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಹೇಗೆ ವೃಷಭ ದೇವರು ಅವರು ತಮ್ಮ ಎಲ್ಲ ರಾಜ್ಯವನ್ನು ಬಿಟ್ಟು ಅವಧೂತ ವೇಷವನ್ನ ಸ್ವೀಕರಿಸಿ ಅವರು ಭೂಮಿಯನ್ನ ವಿಚರಣೆ ಮಾಡ್ತಾ ಇದ್ರು. ಯಾರಿಗೂ ಗೊತ್ತಾಗದೆ ಅವರ ಹಾಗೆ ಅವರು ಗುಹ್ಯವಾಗಿ ಅವರು ಸುತ್ತಾಡ್ತಾ ಇದ್ರು. ಮತ್ತೆ ಅವರು ಆಕ್ಚುಲಿ ಯೋಗಿಗಳ ಮಾರ್ಗವನ್ನ ಅವಧೂತ ಮಾರ್ಗವನ್ನ ತೋರಿಸಿದ್ದಾರೆ. ಸೊ ಅವರ ಅಂತಿಮ ಗಳಿಗೆಯಲ್ಲಿ ಅವರು ಕೂಟಕಾಚಲ ಪರ್ವತಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಒಂದು ಫಾರೆಸ್ಟ್ ಫೈರ್ ಅಲ್ಲಿ ದಾವಾಗ್ನಿಯಲ್ಲಿ ಅವರು ಅಂತರ್ಧಾನವಾಗ್ತಾರೆ, ತಮ್ಮ ಲೋಕಕ್ಕೆ ಮರಳಿ ಹೋಗ್ತಾರೆ. ಸೊ ಈ ರೀತಿ ಋಷಭದೇವರು ತಮ್ಮ ಲೀಲೆಯನ್ನ ಸಂಪೂರ್ಣಗೊಳಿಸ್ತಾರೆ. ಸೊ ಈ ಲೀಲೆಯನ್ನ ಹೇಳಿದಾಗ ಈ ಪೃಥು ಮಹಾರಾಜರ ವಂಶ ಎಷ್ಟು ದೊಡ್ಡ ವಂಶ, ಎಂತ ಅದೃಷ್ಟವಾದಂತಹ ವಂಶ, ಎಂತ ಅದೃಷ್ಟ, ಎಂತ ಪುಣ್ಯ ಮಾಡಿರ್ಬೇಕು ಅವರು, ಸಾಕ್ಷಾತ್ ಭಗವಂತನೇ ಅವರ ವಂಶದಲ್ಲಿ ಅವತರಿಸಿದ ಅಂತ ಹೇಳಿದ್ರು. ಆಗ ಪರೀಕ್ಷಿತ್ ಮಹಾರಾಜರ ಮನಸ್ಸಲ್ಲಿ, ಓ, ನಮ್ಮ ವಂಶದಲ್ಲಿ ಭಗವಂತ ಅವತರಿಸಿಲ್ಲ, ನಾವೇನ್ ಪಾಪ ಮಾಡಿರ್ಬೋದು ಅಂತ ಮನಸ್ಸಲ್ಲಿ ಯೋಚನೆ ಬಂತು. ಆಗ ಶುಕದೇವ ಗೋಸ್ವಾಮಿ ಹೇಳ್ತಾರೆ, ಪರೀಕ್ಷಿತ್ ಮಹಾರಾಜ, ನಿಮ್ಮ ವಂಶದಲ್ಲಿ ಭಗವಂತ ಅವತರಿಸಲಿಕ್ಕಿಲ್ಲ, ಆದ್ರೆ ಭಗವಂತ ನಿಮ್ಮ ವಂಶದವರ ಜೊತೆ ತುಂಬಾ ನಿಕಟವಾದ ಸಂಬಂಧವನ್ನ ಹೊಂದಿದ್ದಾನೆ. ರಾಜನ್ ಪತಿರ್ ಗುರುರಲಂ ಭವತಾಂ ಯದೂನಾಂ, ರೈಟ್? ಆ ಶ್ಲೋಕದಲ್ಲಿ ಹೇಳ್ತಾನೆ, ಹೇ ರಾಜ, ಪತಿರ್ ಗುರು ಅಲಂ ಭವತಾಂ ಯದೂನಾಂ. ಸೊ ಭಗವಂತ ನಿಮ್ಮ ವಂಶ ಮತ್ತೆ ಯದುವಂಶದಲ್ಲಿ ಅವತರಿಸಿದ, ಆದ್ರೆ ನಿಮ್ಮ ವಂಶದವರ ಜೊತೆ ತುಂಬಾ ನಿಕಟವಾದ ಸಂಬಂಧವನ್ನ ಹೊಂದಿದ್ದ. ಪ್ರಥಮ ಸ್ಕಂದದಲ್ಲಿ ಶ್ಲೋಕ ಬರುತ್ತೆ, ಸಾರಥ್ಯ ಪಾರ್ಷದ ವೀರಾಸನಾನುಗಮನ ಸ್ತುವನ ಪ್ರಣಾಮ ಸ್ನಿಗ್ಧಸ್ಯ ಪಾಂಡುಷು ಜಗತ್ ಪ್ರಣತಿಂ ಚ ವಿಷ್ಣೋ. ಭಗವಂತ ಪರೀಕ್ಷಿತ್ ಮಹಾರಾಜ್ ನೆನಪಿಸ್ಕೋತಿದ್ದಾನೆ, ಭಗವಂತ ಅವರ ಜೊತೆ ಎಷ್ಟು ನಿಕಟವಾಗಿದ್ದ ಅಂತ. ಕೆಲವೊಮ್ಮೆ ಅರ್ಜುನನ ಸಾರಥಿಯಾಗಿದ್ದ, ಕೆಲವೊಮ್ಮೆ ಪಾರ್ಷದ ಸೇವೆ ಮಾಡ್ತಾ ಇದ್ದ. ಕೃಷ್ಣ ಪಾಂಡವರ ಸೇವೆ ಮಾಡ್ತಾ ಇದ್ದ. ಸಖ್ಯ ದೌತ್ಯ ಸ್ನೇಹಿತನಾಗಿದ್ದ, ದೂತನಾದ,
ವೀರಾಸನಾನುಗಮನ, ಸ್ತೂನ ಪ್ರಣಾಮ. ಕೆಲವೊಮ್ಮೆ ನೈಟ್ ವಾಚ್ಮ್ಯಾನ್ ಆಗಿದ್ದ, ವೀರಾಸನದಲ್ಲಿ ಕುಳಿತುಕೊಂಡು ರಕ್ಷಣೆ ಕೊಡ್ತಾ ಇದ್ದ. ಅನುಗಮನ, ಪಾಂಡವರು ಎಲ್ಲೆಲ್ಲಿ ಹೋಗ್ತಾ ಇದ್ರು ಅವ್ರ ಹಿಂದೆ ಹೋಗ್ತಾ ಇದ್ದ ಕೃಷ್ಣ. ಸೊ ಈ ರೀತಿ ಭಗವಂತ ಎಷ್ಟು ಪ್ರೀತಿ ಮಾಡ್ತಾ ಇದ್ದ ಪಾಂಡವರಿಗೆ. ಸ್ನಿಗ್ಧಸ್ಯ ಪಾಂಡುಷು ಜಗತ್ ಪ್ರಣತಿಂ ಚ ವಿಷ್ಣು. ಸೊ ಸ್ನಿಗ್ಧ ಅಂದ್ರೆ ಪಾಂಡವರ ಜೊತೆ ಭಗವಂತನ ಸಂಬಂಧ ತುಂಬಾ ಸ್ನಿಗ್ಧವಾಗಿತ್ತು, ತುಂಬಾ ಇಂಟಿಮೇಟ್ ಆಗಿತ್ತು. ಭಕ್ತಿಂ ಕರೋತಿ ನೃಪತಿಶ್ಚರಣಾರವಿಂದೇ. ಸೊ ಪರೀಕ್ಷಿತ್ ಮಹಾರಾಜ ಈ ರೀತಿ ಕೃಷ್ಣನನ್ನ ನೆನೆಸಿಕೊಂಡು ಕೃಷ್ಣನ ಪಾದಗಳಿಗೆ ಭಕ್ತಿಯನ್ನು ಮಾಡ್ತಾ ಇದ್ದ ಅಂತ ಹೇಳಲಾಗಿದೆ. ಸೊ ಶುಕದೇವ್ ಮಹಾರಾಜ್ ಹೇಳ್ತಾರೆ, ನಿಮ್ಮ ವಂಶದಲ್ಲಿ ಹುಟ್ಟಿಲ್ಲ ಅಂದ್ರೂ ಕೂಡ ಭಗವಂತನ ಸಂಬಂಧ ತುಂಬಾ ನಿಕಟವಾಗಿದೆ, ಇದು ನಿಮ್ಮ ಅದೃಷ್ಟ. ಸೊ ಈ ರೀತಿ ಹೇಳಿ ಅಧ್ಯಾಯ ಸಂಪೂರ್ಣಗೊಳಿಸ್ತಾರೆ. ಈಗ ನಾವು 7ನೇ ಅಧ್ಯಾಯಕ್ಕೆ ಹೋಗೋಣ. 7ನೇ ಅಧ್ಯಾಯದಲ್ಲಿ ಭರತ ಚಕ್ರವರ್ತಿಯ ಕಾರ್ಯಗಳು. ಓಕೆ, ಈ ಅಧ್ಯಾಯದಲ್ಲಿ ಕೇವಲ 14 ಶ್ಲೋಕಗಳಿವೆ. ಅದರಲ್ಲಿ ಕೆಲವೊಂದು ಶ್ಲೋಕಗಳು ತುಂಬಾ ದೊಡ್ಡದಾಗಿದೆ. ಲಾಟ್ ಆಫ್ ಡೀಟೇಲ್ಸ್ ಆಗಿದೆ. ಸೊ ಇವತ್ತು ನಾವು 7ನೇ ಅಧ್ಯಾಯವನ್ನು ನೋಡೋಣ. ಸೊ 2 ವಿಷಯಗಳಲ್ಲಿ ರಾಜ ಭರತನ ಆಳ್ವಿಕೆ ಮತ್ತು ಯಜ್ಞ. ನಂತರ ಕುಲ ಆಶ್ರಮದಲ್ಲಿ ಭರತನ ನಿವೃತ್ತಿ ಮತ್ತು ತಪಸ್ಯ. ರಾಜ್ಯವನ್ನ ಆಳಿದ ಮೇಲೆ ಭರತ ರಾಜ ಕಾಡಿಗೆ ಹೋಗ್ತಾನೆ, ಪುಲಹ ಆಶ್ರಮಕ್ಕೆ ಹೋಗ್ತಾನೆ. ನೇಪಾಳಿನ ಗಂದಕಿ ನದಿ ತಟದಲ್ಲಿ ಈ ಆಶ್ರಮವಿದೆ. ಅಲ್ಲಿ ಹೋಗಿ ತಪಸ್ಸನ್ನು ಮಾಡ್ತಾರೆ. ಆ ತಪಸ್ಸಿನ ವಿವರಣೆ ಈ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ಓಕೆ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀ ಶುಕೋವಾಚ. ಆಕ್ಚುಲಿ ಈ ಅಧ್ಯಾಯದಲ್ಲಿ ಪದ್ಯಗಳಿಲ್ಲ, ಗದ್ಯ ರೂಪದಲ್ಲಿ ಶ್ಲೋಕಗಳಿವೆ. ಸೊ ಕೆಲವೊಂದು ಶ್ಲೋಕಗಳನ್ನು ಓದೋಕೆ ಪ್ರಯತ್ನ ಪಡೋಣ. ಭರತಸ್ತು ಮಹಾಭಾಗವತೋ ಯದಾ ಭಗವತಾವನೀತಲ ಪರಿಪಾಲನಾಯ ಸಂಚಿಂತಿತಸ್ತದ್ ಅನುಶಾಸನ ಪರಃ ಪಂಚಜನೀಂ ವಿಶ್ವರೂಪ ದುಹಿತರಂ ಉಪಯೇಮೇ. ಯಾರು ಓದ್ತೀರಾ? ಯಾರು ಓದಕ್ಕೆ ಇಷ್ಟಪಡ್ತೀರಾ? ಪರೀಕ್ಷಿತ ಮಹಾರಾಜನು ಸುಖಮುನಿಗಳನ್ನು ಹೇಳಿದನು, ನನ್ನ ಪ್ರಿಯ ಸ್ವಾಮಿಯೇ, ಹೃದಯದಲ್ಲಿ ಪೂರ್ಣ ಶುದ್ಧರಾದವರಿಗೆ ಭಕ್ತಿಯೋಗ ಸಾಧನೆಯಿಂದ ಜ್ಞಾನ ಪ್ರಾಪ್ತಿಯಾಗುತ್ತದೆ ಮತ್ತು ಕಾಮ್ಯಕರ್ಮದ ಆಸಕ್ತಿಯು ಸುಟ್ಟು ಬೂದಿಯಾಗುತ್ತದೆ. ಅಂತಹ ಜನರಿಗೆ ಯೋಗ ಶಕ್ತಿಗಳು ತಾವಾಗಿಯೇ ಉಂಟಾಗುತ್ತವೆ, ಅವು ಬೇಗುದಿಯನ್ನು ಮಾಡುವುದಿಲ್ಲ. 7ನೇ ಅಧ್ಯಾಯ. ಏಳನೇ ಅಧ್ಯಾಯದ ಪ್ರಥಮ ಶ್ಲೋಕವಾಗಿ. ಸಾರಿ ಪ್ರಭುಜಿ, ನಾನು ಅದು ಓಪನ್ ಮಾಡಿಟ್ಟಿದ್ದೆ, ಅಲ್ಲಿಗೆ ಬಂದ್ಬಿಟ್ಟಿದೆ. ಪೇಜ್ ಓಪನ್ ಬಿಟ್ಟಿದೆ. ಸಾರಿ ಪ್ರಭುಜಿ, ನೋಡಿಲ್ಲ. ಸರಿ ಸರಿ. ಪರೀಕ್ಷಿತ ಮಹಾರಾಜನು ನನ್ನ ಕುರಿತು ಸುಖಮುನಿಗಳು ತಮ್ಮ ಮಾತನ್ನು ಮುಂದುವರಿಸಿದರು. ನನ್ನ ಪ್ರಿಯ ರಾಜನೇ, ಭರತ ಮಹಾರಾಜ ಅತ್ಯುನ್ನತ ಭಕ್ತನಾಗಿದ್ದ. ಅವನ ತಂದೆ ಅವನನ್ನು ಸಿಂಹಾಸನದಲ್ಲಿ ಕೂಡಿಸಲು ಆಗಲೇ ನಿರ್ಧರಿಸಿಯಾಗಿತ್ತು. ತಂದೆಯ ಆ ಆದೇಶಕ್ಕೆ ಅನುಸಾರವಾಗಿ ಅವನು ಭೂಮಂಡಲವನ್ನು ಆಳಲು ಆರಂಭಿಸಿದ. ಹೀಗೆ ಸಮಸ್ತ ಭೂಮಂಡಲವನ್ನು ಆಳುತ್ತಿದ್ದ ಭರತ ಮಹಾರಾಜನಿಗೆ ತಂದೆಯ ಆದೇಶದಂತೆ ವಿಶ್ವರೂಪನ ಮಗಳಾದ
ಪಂಚಜನನಿಯ ಜೊತೆ ವಿವಾಹವಾಯಿತು. ಸಾರಿ ಪ್ರಭುಜಿ, ಅದು ಪೇಜ್ ಹಾ, ಆ ಕಡೆ ಹೋಗ್ಬೇಕು. ಪರವಾಗಿಲ್ಲ. ಥ್ಯಾಂಕ್ ಯು. ಸೊ ಭರತನ ಮದುವೆ ಯಾರ ಜೊತೆ ಆಯ್ತು? ಪಂಚಜನಿ. ಅವಳ ಜೊತೆ ಮದುವೆ ಆಯ್ತು. ಪಂಚಜನಿ ಯಾರ ಮಗಳು? ವಿಶ್ವರೂಪ. ಸೊ ಭರತರಾಜನ ಮದುವೆ ಆಯ್ತು. ಸೊ ತಂದೆಯ ಆದೇಶದಂತೆ ಅವರು ಅನುಶಾಸನ ಪರಹ, ತದ್ ಅನುಶಾಸನ ಪರಹ. ಸೊ ಅವನು ರಾಜನಾಗ್ತಾರೆ. ರಾಜನಾಗಿ ಆಡಳಿತವನ್ನು ಮಾಡ್ತಾರೆ. ಸೊ ಈಗ ಅವರ ಮಕ್ಕಳ ವರ್ಣನೆ. ಅವ್ರ ಮಕ್ಕಳು ಯಾರು? 5 ಜನ ಮಕ್ಕಳಾಗ್ತಾರೆ. ತಸ್ಯಾಂ ಊಹಾವ ಆತ್ಮಜಾನ್ ಕಾರ್ತ್ಸ್ನೇಯಾನುರೂಪಾನ್ ಆತ್ಮನಃ ಪಂಚಜನ್ಯ ಆಸ ಭೂತಾದಿರ್ ಇವ ಭೂತ ಸೂಕ್ಷ್ಮಾಣಿ ಸುಮತಿಂ ರಾಷ್ಟ್ರಾಭೃತಂ ಸುದರ್ಶನಂ ಆವರಣಂ ಧೂಮ್ರಕೇತುಂ ಇತಿ. ಓಕೆ, ರಾಧಾ ಮಾತಾಜಿ ಅವರಿ. ಹರೇ ಕೃಷ್ಣ ಪ್ರಭುಜಿ. ಮಿಥ್ಯಾ ಅಹಂಕಾರವು ಸೂಕ್ಷ್ಮ ಇಂದ್ರಿಯ ವಸ್ತುಗಳನ್ನು ಸೃಷ್ಟಿಸಿರುವಂತೆ ಭರತ ಮಹಾರಾಜ ತನ್ನ ಪತ್ನಿ ಪಂಚಜನಿಯ ಗರ್ಭದಲ್ಲಿ 5 ಪುತ್ರರನ್ನು ಸೃಷ್ಟಿಸಿದನು. ಈ ಪುತ್ರರಿಗೆ ಸುಮತಿ, ರಾಷ್ಟ್ರಭೃತ, ಸುದರ್ಶನ, ಆವರಣ ಮತ್ತು ಧೂಮ್ರಕೇತು ಎಂದು ನಾಮಕರಣ ಮಾಡಲಾಯಿತು. ಹರೇ ಕೃಷ್ಣ ಪ್ರಭುಜಿ. ಅವರಿಗೆ 5 ಜನ ಮಕ್ಕಳಾದವು. 5 ಜನ ಮಕ್ಕಳ ಹೆಸರು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸುಮತಿ, ರಾಷ್ಟ್ರಭೃತ, ಸುದರ್ಶನ, ಆವರಣ ಮತ್ತು ಧೂಮ್ರಕೇತು ನಾಮಕರಣ ಆಯಿತು. ಈಗ ಭರತನ ಹೆಸರಿನಿಂದ ಈ ರಾಜ್ಯದ ಹೆಸರೇ ಬದಲಾಗುತ್ತೆ. ಅಜನಾಭಂ ನಾಮೈತದ್ವರ್ಷಂ ಭಾರತಂ ಇತಿ ಯತ ಆರಭ್ಯ ವ್ಯಪದಿಶಂತಿ. ಮಹೇಶ್ವರಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಹಿಂದೆ ಈ ಗ್ರಹಕ್ಕೆ ಅಜನಾಭ ವರ್ಷವೆಂದು ಹೆಸರಿತ್ತು. ಆದರೆ ಭರತ ಮಹಾರಾಜನ ಆಳ್ವಿಕೆಯಿಂದೀಚೆಗೆ ಅದು ಭರತ ವರ್ಷವೆಂದು ಪ್ರಸಿದ್ಧವಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಅಜನಾಭ ಅಂತ ನಾಭಿ ರಾಜರ ಆಡಳಿತ ಇತ್ತು, ಅದಕ್ಕೆ ಅಜನಾಭ ಅಂತ ಕರೆಯಲಾಗಿತ್ತು. ಆದರೆ ಭರತ ಮಹಾರಾಜರು ಆಳಿದ ಮೇಲೆ ಇದಕ್ಕೆ ಭಾರತ ಅಂತ ಹೆಸರು ಬಂತು ಅಂತ ಭಾಗವತದಲ್ಲಿ ಹೇಳಲಾಗಿದೆ. ಅಜನಾಭ ನಾಮೈತದ್ ವರ್ಷಂ ಭಾರತಂ ಇತಿ ಯತ ಆರಭ್ಯ ವ್ಯಪದಿಶಂತಿ. ಸೊ ಈಗ ನಾವು ಭಾರತ ವರ್ಷದವರು ಅಂದ್ರೆ ನಾವು ಭರತ ಮಹಾರಾಜರು ಆಳಿದ ದೇಶದಲ್ಲಿ ಇದ್ದೀವಿ. ಓಕೆ, ಸೊ ಭಾರತದ ಸೀಮೆ ಎಲ್ಲಿಂದ ಎಲ್ಲಿವರೆಗೆ ಇತ್ತು? ಯಾರಿಗಾದ್ರೂ ಗೊತ್ತಾ? ಆ ಸಮಯದಲ್ಲಿ ಭಾರತದ ಸೀಮೆ ಬೌಂಡ್ರಿ ಎಲ್ಲಿವರೆಗೆ ಇತ್ತು? ಫುಲ್ ಇತ್ತು ಅನ್ಸುತ್ತೆ ಪ್ರಭು. ಪೂರ್ವದಿಂದ ಪಶ್ಚಿಮ, ಉತ್ತರದಿಂದ ದಕ್ಷಿಣ. ಪೂರ್ವದಿಂದ ಪಶ್ಚಿಮ ಫುಲ್ ಅಂದ್ರೆ ಇಡೀ ಪ್ರಪಂಚನೇ ಬ್ರಹ್ಮಾಂಡ. ಇಡೀ ಹಾ, ಬ್ರಹ್ಮಾಂಡ ಪ್ರಭು. ಈ ಬ್ರಹ್ಮಾಂಡ ಅಲ್ಲ, ಬ್ರಹ್ಮಾಂಡ ಬೇರೆ. ಸೊ ಇಡೀ ಈ ಭೂಮಿ, ಇಡೀ ಭೂಮಿ ಪ್ರಪಂಚನೇ ಭಾರತವಾಗಿತ್ತು. ಹಾ, ಓಕೆ. ಯಾಕೆಂದ್ರೆ ಭರತ ಮಹಾರಾಜರ ಆಳ್ವಿಕೆ ಎಲ್ಲ ಸಪ್ತ ಸಮುದ್ರ ದಾಟಿ ಕೂಡ ಇತ್ತು. ಓಕೆ, ಅಷ್ಟು ರಾಜ್ಯವನ್ನು ಅವರು ಆಳಿದ್ರು. ಸೊ ಅದಕ್ಕೆ ಇದಕ್ಕೆ ಭಾರತ ವರ್ಷ ಅಂತ ಹೆಸರು ಬಂತು. ಸೊ ಈಗ ನೋಡಿ ನೀವು, ಈಗ ನಮ್ಮ ಭಾರತದ ಸೀಮೆ ಕಾಶ್ಮೀರದಿಂದ ಕನ್ಯಾಕುಮಾರಿ, ಗುಜರಾತ್ನಿಂದ ಆಸಾಂವರೆಗೂ ಇದೆ. ಬಟ್ 100 ವರ್ಷದ ಹಿಂದೆ ಹೋದರೆ ಎಲ್ಲಿವರೆಗೂ ಇತ್ತು? ಅಫ್ಘಾನಿಸ್ತಾನ್ವರೆಗೂ ಇತ್ತು. ಪಾಕಿಸ್ತಾನ್, ಈಸ್ಟ್ ಪಾಕಿಸ್ತಾನ್, ಬಾಂಗ್ಲಾದೇಶ್ ಎಲ್ಲವೂ ಭಾರತದ ಭಾಗವಾಗಿದ್ವು. ಇವನ್ ನೇಪಾಲ್ ಕೂಡ ಭಾರತದ ಭಾಗವಿತ್ತು. ರೈಟ್. ಸೊ ಇನ್ನು 500 ವರ್ಷದ ಹಿಂದೆ ಹೋದರೆ, 1000 ವರ್ಷದ ಹಿಂದೆ ಹೋದರೆ, ಸೊ ಭಾರತದ ಸೀಮೆ ಏನು ಹೆಚ್ಚಿತ್ತು. ರೈಟ್. 5000 ವರ್ಷದ ಹಿಂದೆ ಇಡೀ ಭೂಮಿ ಒಂದೇ ರಾಷ್ಟ್ರವಾಗಿತ್ತು, ಅದು ಭಾರತ. ಈ ಕತೆ, ಋಷಭ ದೇವರ ಕತೆ ಯಾವ ಯುಗದಲ್ಲಿ? ತುಂಬಾ ಹಳೆ ಕತೆ ಇದು. ವೆರಿ 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 ಓಲ್ಡ್ ಸ್ಟೋರಿ. ಇದು ಆಕ್ಚುಲಿ ಪ್ರಾಚೀನ ಯುಗದ, ಸತ್ಯಯುಗದ ಕತೆ ಇದು. ಸೊ ಅಂತಹ ಯುಗದಲ್ಲಿ
ಭಾರತ ಇಡೀ ಭೂಮಿಯಾಗಿತ್ತು. ಭೂಮಿ ಅಷ್ಟೇ ಅಲ್ಲ, ಇದು ಈ ಟಾಪಿಕ್ ಸ್ವಲ್ಪ ಹೋಲ್ಡ್ ಇಟ್ಕೊಳ್ಳಿ. ಇದು ಇದು ಬ್ರಹ್ಮಾಂಡದ ಒಂದು ಸ್ಟ್ರಕ್ಚರ್ ನಾವು ಯಾವಾಗ ಕಲಿತೀವಿ ಆವಾಗ ಏನನ್ನು ಡಿಸ್ಕಸ್ ಮಾಡೋಣ. ಭೂಮಿ ಅಂದ್ರೆ ಏನು, ಓಕೆ, ಭಾರತ ವರ್ಷ ಎಲ್ಲಿದೆ, ಈ 9 ವರ್ಷಗಳು ಎಲ್ಲಿದ್ದಾವೆ, ಸಪ್ತ ಸಾಗರಗಳಂದ್ರೆ ಏನು. ಸಪ್ತ ಸಾಗರ ಅಂದರೆ ಈಗ ಜನರು ಇಂಡಿಯನ್ ಓಷನ್, ಪೆಸಿಫಿಕ್ ಓಷನ್, ಅಟ್ಲಾಂಟಿಕ್ ಓಷನ್, ಆರ್ಟಿಕ್, ಅಂಟಾರ್ಟಿಕ್ ಓಷನ್ ಅಂತ ಹೇಳ್ತಾರೆ. ಬಟ್ ಇವೆಲ್ಲ ಲವಣ ಸಾಗರ ಮಾತ್ರ. ಆದರೆ ಕ್ಷೀರ ಸಾಗರ, ದುಗ್ಧ ಸಾಗರ, ದಹಿ ಸಾಗರ, ಘೃತ ಸಾಗರ, ಈ ರೀತಿ ಸಪ್ತ ಸಾಗರಗಳು, ಸಪ್ತ ದ್ವೀಪಗಳು ಕೂಡ ಇದ್ದಾವೆ. ಸೊ ಜಂಬೂ ದ್ವೀಪ ಅನ್ನೋದು ಒಂದು ದ್ವೀಪ. ಸೊ ಇದೆಲ್ಲ ಡೀಟೇಲ್ಸ್, ಟೆಕ್ನಿಕಲ್ ಡೀಟೇಲ್ಸ್ ಮುಂದೆ ಚರ್ಚೆ ಮಾಡೋಣ, ಸದ್ಯಕ್ಕೆ ಬೇಡ. ಓಕೆ, ಸೊ ಈ ದೇಶಕ್ಕೆ ಭಾರತ ವರ್ಷ ಅಂತ ಕರೀತಾರೆ. ಆದರೆ ದುರದೃಷ್ಟ ಏನಂದ್ರೆ ಭಾರತ ಈಗ ಕೇವಲ ಕಾಶ್ಮೀರಿಂದ ಕನ್ಯಾಕುಮಾರಿಗೆ ಸೀಮಿತವಾಗಿದೆ. ಇಲ್ಲೂ ಕೂಡ ಭಾರತದ ಸಂಸ್ಕೃತಿ ನಾಶವಾಗ್ತಾ ಇದೆ. ಭಾರತೀಯರು ಈಗ ಭಾರತೀಯರಾಗಿಲ್ಲ, ವಿದೇಶಿಯರಾಗ್ಬಿಟ್ಟಿದ್ದಾರೆ. ಇವತ್ತು ಯಾವ ದಿನ? ನ್ಯೂ ಇಯರ್. ಎಲ್ಲರೂ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಅಂತ ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ. ಬಟ್ ರಿಯಲಿ ಹ್ಯಾಪಿ? ನಿನ್ನೆ ರಾತ್ರಿ ನೀವು ಇವತ್ತು ಬೆಳಿಗ್ಗೆ ನ್ಯೂಸ್ ನೋಡಿದರೆ, ನಾನು ನೋಡಿಲ್ಲ ಬಟ್ ನೋಡಿದವರು ಹೇಳ್ತಾ ಇದ್ರು, ಇಲ್ಲಿ ಆಕ್ಸಿಡೆಂಟ್ ಆಗಿ ಸತ್ರು, ಇಲ್ಲಿ ಕುಡಿದು ಬಿದ್ದಿದ್ರು. ಫೋಟೋಸಲ್ಲಿ ವಿಚಿತ್ರ ರೀತಿಯಲ್ಲಿ ಹ್ಯಾಪಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅಫ್ಕೋರ್ಸ್ ಈ ಆಧ್ಯಾತ್ಮಿಕವಾಗಿ ಈ ದಿವಸಕ್ಕೆ ಯಾವುದೇ ಮೌಲ್ಯ ಇಲ್ಲ, ದೇರ್ ಇಸ್ ನೋ ವ್ಯಾಲ್ಯೂ. ಯಾಕಂದರೆ ಇವತ್ತು ದ್ವಿತೀಯ, ದೇರ್ ಇಸ್ ನೋ ಹೋಲಿ ತಿಥಿ ಆನ್ ದಿಸ್ ಡೇ. ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಿದರೆ ಕೇವಲ ನಂಬರ್ ಬದಲಾವಣೆ ಆಗಿದೆ ಅಷ್ಟೇ. 2024 2025 ಆಗಿದೆ. ಆದರೆ ಜನರು ಬದಲಾಗಿಲ್ಲ. ಜನರು ಇನ್ನಿಷ್ಟು ಕೆಟ್ಟೋಗಿದ್ದಾರೆ, ರೈಟ್? ಸೊ ಎಷ್ಟೊಂದು ಜನ ದುಷ್ಟ ಚಟಕ್ಕೆ ಬಲಿಯಾಗಿರ್ಬೋದು ನಿನ್ನೆ, ಎಷ್ಟೊಂದು ಅತ್ಯಾಚಾರಗಳಾಗಿರ್ಬೋದು, ಎಷ್ಟೊಂದು ಜನ ತಮ್ಮ ದೇಹವನ್ನು ಬಿಟ್ಟಿರ್ಬೋದು ಆಕ್ಸಿಡೆಂಟಲ್ಲಿ, ಅಥವಾ ಕುಡಿದು, ಅಥವಾ ಹಾಸ್ಪಿಟಲ್ ಅಡ್ಮಿಟ್ ಆಗಿ. ಎಷ್ಟೊಂದು ಲಿಕರ್ ಸೇಲ್ ಆಗಿರ್ಬೋದು, ಎಷ್ಟೊಂದು ಇದೆ ಕೆಟ್ಟ ಕೆಲಸನೇ ಆಗಿರುತ್ತೆ. ನಿನ್ನೆ ತುಂಬ ಒಳ್ಳೆ ಕೆಲಸ ಕಮ್ಮಿ, ಕೆಲವೊಂದು ದೇವಸ್ಥಾನದಲ್ಲಿ ಕೆಲವೊಂದು ಒಳ್ಳೆ ಕೆಲಸ ನಡೆದಿರುತ್ತೆ, ಬಟ್ ವೆರಿ ಬ್ಯಾಡ್ ಥಿಂಗ್ಸ್ ಓನ್ಲಿ ಹ್ಯಾಪನ್. ಸೊ ನಮ್ಮ ಮನುಷ್ಯ ಜನ್ಮ ತುಂಬ ದುರ್ಲಭ, ಅದರಲ್ಲಿ ಕೂಡ ಜನರು ಈ ರೀತಿ ಸಮಯವನ್ನು ವ್ಯರ್ಥ ಮಾಡಿದರೆ ನಮ್ಮ ಜೀವನನೇ ವೇಸ್ಟ್ ಆಗಿಬಿಡುತ್ತೆ, ರೈಟ್? ಆಯುರ್ಹರತಿ ವೈಪುಂಸಾಂ ಉದ್ಯನ್ನಸ್ತನ್ ಚಯನ್ನಸೌ ತಸ್ಯ ರೀತಿ ಯತ್ ಕ್ಷಣೋ ನೀತ ಉತ್ತಮ ಶ್ಲೋಕ ವಾರ್ತೆಯ. ಸೊ ಸೂರ್ಯ ಉದಯ ಮತ್ತೆ ಸೂರ್ಯ ಅಸ್ತವಾಗೋದ್ರಿಂದ ನಮ್ಮ ಜೀವನದ ಒಂದು ದಿನ ಕಳೆದೋಯ್ತು. ಆ ಕಳೆದಂತಹ ಒಂದು ದಿನ ಮತ್ತೆ ವಾಪಸ್ ಬರೋದಿಲ್ಲ, ಅದು ಹೋಗಿದ್ದು ಹೋಯ್ತು. ಸೊ ಭೌತಿಕ ಜನರ ಜೀವನ ಕಳೆದು ಹೋಗ್ತಾ ಇದೆ. ಆದರೆ ಭಕ್ತರು ಭಗವಂತನ ನಾಮ ಸಂಕೀರ್ತನೆಯಲ್ಲಿ ತೊಡಗಿದ್ದಾರೆ, ಭಗವತ್ಕಥೆಯ ಶ್ರವಣದಲ್ಲಿ ತೊಡಗಿದ್ದಾರೆ. ಅದಕ್ಕೆ ಅವರು ಭಗವಂತನ ಹತ್ರ ಹೋಗ್ತಾ ಇದ್ದಾರೆ, ರೈಟ್? ಭೌತಿಕವಾದಿಗಳು ಭಗವಂತನಿಂದ ದೂರ ಹೋಗ್ತಾ ಇದ್ದಾರೆ, ಅವರ ಜೀವನ ಹಾಳಾಗ್ತಾ ಇದೆ. ಆದರೆ ಭಕ್ತರು ಅವರು ಭಗವಂತನ ಕಡೆ ಒಂದು ಹೆಜ್ಜೆ ಹತ್ರ ಬರ್ತಾ ಇದ್ದಾರೆ. ಇದೇ ವ್ಯತ್ಯಾಸ. ಸೊ ಈ ಸಮಯದ ಬಗ್ಗೆ ಕೂಡ ನಾವು 5ನೇ ಸ್ಕಂದದಲ್ಲಿ ಕಲಿಯೋಣ. ಮೂಮೆಂಟ್ಸ್ ಆಫ್ ಟೈಮ್ ಬಗ್ಗೆ ಆಲ್ರೆಡಿ 3rd ಕ್ಯಾಂಟೋದಲ್ಲಿ ಕಲ್ತಿದ್ದೀವಿ. ಬಟ್ ಸೂರ್ಯನ ಚಲನ, ಚಂದ್ರನ ಚಲನ, ನವಗ್ರಹಗಳ ಚಲನ ಹೇಗಿದೆ ಎಲ್ಲ ಕೊಟ್ಟಿದ್ದಾರೆ ಭಾಗದಲ್ಲಿ, ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಸೊ ವೇದಿಕ್ ಕ್ಯಾಲ್ಕುಲೇಷನ್ ಪ್ರಕಾರ, ರೈಟ್? ಸೊ ಇವತ್ತಿಗೆ ಏನು ಮಹತ್ವ ಇಲ್ಲ, ಬಟ್ ಜನರು ತುಂಬ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಮ್ಮ ಟೆಂಪಲಲ್ಲಿ ಕೀರ್ತನ್ ಪ್ರೋಗ್ರಾಮ್, ರೈಟ್? 10 ಗಂಟೆವರೆಗೆ ಕೀರ್ತನ್, ನಂತರ ಸ್ಲೀಪ್, ಮಾರ್ನಿಂಗ್ ಮಂಗಳಾರತಿ, 5 ಗಂಟೆಗೆ ಮಂಗಳಾರತಿಯಿಂದ ಸ್ಟಾರ್ಟ್ ನಮ್ಮ ದಿನ. ಸೊ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆಧ್ಯಾತ್ಮಿಕವಾಗಿ ಸೆಲೆಬ್ರೇಟ್ ಮಾಡಬೇಕು. ಭಾರತೀಯರು ಅಂದರೆ ಯಾರು ಆಧ್ಯಾತ್ಮಿಕ ಪಥದಲ್ಲಿ ನಡೆದಿದ್ದಾರೆ ಅವರೇ ಭಾರತೀಯರು. ಯಾರು ಕುಪಥದಲ್ಲಿ, ಕೆಟ್ಟ ಪಥದಲ್ಲಿ ನಡೆದಿದ್ದಾರೆ ಅವರು ಭಾರತೀಯರಲ್ಲ. ಅಧರ್ಮದ ಪಥದಲ್ಲಿ ನಡೆದವರು ಭಾರತೀಯರಲ್ಲ. ಸೊ ನಮ್ಮ ಸನಾತನ ಸಂಸ್ಕೃತಿ, ಸನಾತನ ಧರ್ಮವನ್ನ ಉಳಿಸುವ ಹೊಣೆ ನಮ್ಮೆಲ್ಲರದು. ನಾವು ಇದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಯಾರೂ ತಗೊಳ್ಳೋದಿಲ್ಲ. ಅದಕ್ಕೆ ನಾವೆಲ್ಲರೂ ಪ್ರಚಾರ ಮಾಡಬೇಕು, ಈ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಬೇಕು. ಹಬ್ಬಗಳನ್ನು ಹೇಗೆ ಆಚರಣೆ ಮಾಡೋದು, ಯಾವ್ಯಾವ ಹಬ್ಬಗಳನ್ನ ಆಚರಣೆ ಮಾಡಬೇಕು, ಹೇಗೆ ಆಚರಣೆ ಮಾಡಬೇಕು,
ರೈಟ್. ಮುಖ್ಯವಾಗಿ ನಾಮ ಸಂಕೀರ್ತನೆ, ಎಲ್ಲ ಆಚರಣೆಗಳು ನಾಮ ಸಂಕೀರ್ತನೆ ಇರಲೇಬೇಕು. ಅದಲ್ಲದೆ ಆ ಹಬ್ಬದ ಮಹತ್ವ ಅದನ್ನ ತಿಳ್ಕೊಂಡು ನಂತರ ಸೆಲೆಬ್ರೇಟ್ ಮಾಡಬೇಕು. ದೀಪಾವಳಿ ಆಗಿರಲಿ, ಬರೀ ಪಟಾಕಿ ಹಚ್ಚೋದಲ್ಲ, ಅದರಿಂದ ಏನು ಮಹತ್ವನ ತಿಳ್ಕೋಬೇಕು. ದೀಪ ಹಚ್ಚೋದು ಅದಕ್ಕೆ ಮಹತ್ವ ಇದೆ, ರೈಟ್. ರಾಮಚಂದ್ರನ ಅಮಾವಾಸ್ಯೆ ದಿನ ರಾತ್ರಿ ಭಗವಂತನನ್ನ ಬರಮಾಡ್ಕೊಳ್ಳೋದಕ್ಕೆ. ಸೊ ಈ ರೀತಿ ಪ್ರತಿಯೊಂದು ಹಬ್ಬದ ಹಿನ್ನೆಲೆಯನ್ನು ತಿಳ್ಕೊಂಡು, ಸಂಕ್ರಾಂತಿ ಬರುತ್ತೆ, ಮಕರ ಸಂಕ್ರಾಂತಿ ಯಾಕೆ ಸೆಲೆಬ್ರೇಟ್ ಮಾಡಬೇಕು ತಿಳ್ಕೋಬೇಕು. ಆ ದಿನ ಏನೇನಾಯ್ತು ಅಂತ. ಅದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀವಿ, ಕನ್ನಡ ಚಾನಲ್ ಇದೆ. ಸೊ ಅಷ್ಟೊಂದು ಒಳ್ಳೆ ಆ, ತಿಥಿಗಳು ಅಂದರೆ ಘಟನೆಗಳು ಆ ದಿನ ನಡೆದಿದ್ದು. ಸೊ ಇನ್ನೊಂದು ಸಂತೋಷದ ವಿಷಯ ಅಂದರೆ ಇಸ್ಕಾನ್ ಬಾಂಬೆಯಲ್ಲಿ ನಮ್ಮ ಒಂದು ನವೀನ ದೇವಸ್ಥಾನ ಇನಾಗ್ರೇಟ್ ಆಗ್ತಾ ಇದೆ. ಮಕರ ಸಂಕ್ರಾಂತಿ ದಿನದಂದು, ಶುಭ ದಿನದಂದು. ಸೊ ದೇಶದ ಮುಖ್ಯ ಗಣ್ಯ ವ್ಯಕ್ತಿಗಳು ಕೂಡ ಬಂದು ಇನಾಗ್ರೇಟ್ ಮಾಡುವ ಪ್ಲಾನ್ ಇದೆ. ಮೋಸ್ಟ್ಲಿ ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಆಲ್ಸೋ ಕಮ್ ಆ್ಯಂಡ್ ಇನಾಗ್ರೇಟ್ ದ ಟೆಂಪಲ್. ಸೊ ಈ ರೀತಿ ಆ ಒಂದು ಶುಭ ದಿನದ ಆ ತಿಥಿಯ ಮಹತ್ವವನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ. ಸೊ ಆವಾಗ ನಾವು ಭಾರತೀಯರು. ಸೊ ಇದರ ಬಗ್ಗೆ ಅವೇರ್ನೆಸ್ ನಾವೆಲ್ಲರೂ ಕ್ರಿಯೇಟ್ ಮಾಡಲೇಬೇಕು. ಇಲ್ಲಾಂದರೆ ಭಾರತ ಕೇವಲ ಹೆಸರಲ್ಲಿ ಭಾರತವಾಗಿ ಉಳಿಯುತ್ತೆ, ಆ ಸ್ಪಿರಿಟ್ ಕಳೆದು ಹೋಗುತ್ತೆ. ಸೊ ವಿ ಶುಡ್ ಪ್ರೊಟೆಕ್ಟ್ ದಟ್ ಸ್ಪಿರಿಟ್, ಪ್ರಿಸರ್ವ್ ದಟ್ ಸ್ಪಿರಿಟ್. ಸೊ ಇದು ಭಾರತದ ಮಹಿಮೆ. ನಂತರ ಸ ಬಹುಮಿನ್ ಮಹೀಪತಿ ಪಿತೃಪಿತಾಮಹವದ್ ಉರುವತ್ಸಲಯಾ ಸ್ವೇ ಸ್ವೇ ಕರ್ಮಾಣಿ ವರ್ತಮಾನಾಃ ಪ್ರಜಾಃ ಸ್ವಧರ್ಮಂ ಅನುವ್ರತಾತ್ಮನಃ ಪರ್ಯಪಾಲಯತ್. ಹರೇ ಕೃಷ್ಣ ಪ್ರಭು. ಭಾನುಮಾತಾಜಿ ಅವರು. ಹರೇ ಕೃಷ್ಣ ಪ್ರಭು. ಈ ಭೂಮಂಡಲದಲ್ಲಿ ಭರತ ಮಹಾರಾಜ ಬಹಳ ಮೇಧಾವಿ ಹಾಗೂ ಅನುಭವಿ ರಾಜನಾಗಿದ್ದ. ಅವನು ಸ್ವಧರ್ಮದಲ್ಲಿ ನಿರತನಾಗಿದ್ದು ಪ್ರಜಾಪಾಲನೆಯನ್ನು ಪರಿಪೂರ್ಣ ರೀತಿಯಲ್ಲಿ ನಡೆಯಿಸಿದನು. ತನ್ನ ತಂದೆ ತಾತಂದಿರ ಹಾಗೆ ಭರತ ಮಹಾರಾಜನು ಪ್ರಜಾವತ್ಸಲನಾಗಿದ್ದ. ಅವರನ್ನು ಅವರವರ ವೃತ್ತಿ ಧರ್ಮಗಳಲ್ಲಿ ನಿರತರನ್ನಾಗಿಸಿ ತಾನು ಭೂಮಂಡಲವನ್ನು ಆಳಿದ. ಹರೇ ಕೃಷ್ಣ ಪ್ರಭು. ಮುಖ್ಯವಾದ ವಿಷಯ ಏನಂದ್ರೆ, ರಾಜ ಎಲ್ಲರನ್ನ ಬ್ಯುಸಿ ಇಟ್ಟಿದ್ದ. ಪ್ರಜಾ ಸ್ವಧರ್ಮಂ ಸ್ವೇ ಸ್ವೇ ಕರ್ಮಾಣಿ ವರ್ತಮಾನಾಃ ಪ್ರಜಾ ಸ್ವಧರ್ಮಂ ಅನುವೃತಾತ್ಮನಾಃ ಪ್ರಪಾಲಯತ್. ಎಲ್ಲರನ್ನ ತಮ್ಮ ತಮ್ಮ ಕೆಲಸಗಳಲ್ಲಿ ನಿಯುಕ್ತಗೊಳಿಸಿದರು. ಸೊ ರಾಜರು ಎಂದು ಬ್ಯುಸಿ ಇರಬಾರ್ದು, ಜನರನ್ನ ಬ್ಯುಸಿ ಇಡಬೇಕು, ಎಂದು ಫ್ರೀ ಬಿಡಬಾರ್ದು, ಮತ್ತೆ ಫ್ರೀಯಾಗಿ ಏನು ಕೊಡಬಾರ್ದು, ರೈಟ್. ಲೇಜಿ ಮಾಡಬಾರ್ದು ಜನರನ್ನ. ಏನು ಯಾವ್ದು ಕಾರ್ಯದಲ್ಲಿ ಬ್ಯುಸಿ ಇರಬೇಕು. ಅದ್ರ ಬ್ಯುಸಿ ಇಲ್ಲ ಅಂದರೆ ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್. ಮಾಡೋಕ್ಕೇನು ಕೆಲಸ ಇಲ್ಲ ಅಂದರೆ ಮನಸ್ಸು ಖಾಲಿ ಇರುತ್ತೆ. ಮನಸ್ಸು ಖಾಲಿ ಇದೆ ಅಂದರೆ ಕೆಟ್ಟದ್ದನ್ನೇ ಮಾಡುತ್ತೆ. ಅದಕ್ಕೆ ಜನರನ್ನು ವ್ಯಸ್ತವಾಗಿಡಬೇಕು ಕೆಲಸದಲ್ಲಿ, ನಂತರ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ. ಅದಕ್ಕೆ ಪ್ರತಿಯೊಂದು ರಾಜನಾದ್ಮೇಲೆ ಒಂದು ದೇವಸ್ಥಾನ ಕಟ್ತಾ ಇದ್ದ. ದೇವಸ್ಥಾನ ಕಟ್ಟೋದಕ್ಕೆ ಹಲವಾರು ದಶಕಗಳು ಬೇಕಾಗುತ್ತೆ, ಅಷ್ಟು ಸಂಪತ್ತು ಬೇಕಾಗುತ್ತೆ. ಸೊ ಎಲ್ಲರೂ ಆ ಕಾರ್ಯದಲ್ಲಿ ಬ್ಯುಸಿ ಇರ್ತಾ ಇದ್ರು. ಕೆಲವರು ಟ್ರೇಡಿಂಗ್ ಮಾಡ್ತಾ ಇದ್ರು, ಕೆಲವರು ಬೇಸಾಯ ಮಾಡ್ತಾ ಇದ್ರು, ಕೆಲವರು ಬಿಸ್ನೆಸ್ ಮಾಡ್ತಾ ಇದ್ರು. ಮತ್ತೆ ಅದನ್ನೆಲ್ಲ ಕೇಂದ್ರವಾಗಿ ಟೆಂಪಲ್ ಕಟ್ತಾ ಇದ್ರು, ಟೆಂಪಲ್ ಸುತ್ತ ಊರು ಕಟ್ತಾ ಇದ್ರು. ಈ ರೀತಿ ಎಲ್ಲರನ್ನ ಬ್ಯುಸಿ ಇಡಬೇಕು ತಮ್ಮ ಧರ್ಮ ಕಾರ್ಯದಲ್ಲಿ. ಆಗ ಎಲ್ಲರೂ ಯಾರು ಪಾಪವನ್ನು ಮಾಡೋದಿಲ್ಲ, ಅದು ಕಮ್ಮಿ ಇರುತ್ತೆ. ಆದರೆ ಈಗಿನ ಗವರ್ನೆನ್ಸ್ ಅಲ್ಲಿ ಏನಾಗ್ತಾ ಇದೆ ಅಂದರೆ, ಓಕೆ ಫ್ರೀಯಾಗಿ ಟಿಕೆಟು ಫ್ರೀ, ಇದು ಫ್ರೀ, ಅದು ದುಡ್ಡು ಫ್ರೀಯಾಗಿ ಕೊಡಬಾರ್ದು. ಅವಶ್ಯಕತೆ ಇದ್ರೆ ಕೊಡಬೇಕು. ಓಕೆ ಯಾರಿಗೂ ಕಷ್ಟ ಆಗ್ತಾ ಇದೆ, ದುಡ್ಡಿಲ್ಲ, ಓಕೆ ಕೊಡ್ಬೋದು ದಾನ. ಆದರೆ ತನ್ನ ಕಾಲ್ ಮೇಲೆ ತಾನು ನಿಂತ್ಕೋವರೆಗೂ ಕೊಡಬೇಕು. ನಂತರ ತನ್ನ ಜೀವನ ನಡೆಸ್ಕೋಬೇಕು. ವಿ ಶುಡ್ ಟೀಚ್ ಪೀಪಲ್ ಟು ಬಿ ರೆಸ್ಪಾನ್ಸಿಬಲ್. ಆದರೆ ಈಗ ಏನಾಗ್ತಾ ಇದೆ, ಜನರು ರೆಸ್ಪಾನ್ಸಿಬಲ್ ಆಗ್ತಾ ಇಲ್ಲ. ಗೌರ್ಮೆಂಟ್ ನೋಡುತ್ತೆ, ಅವ್ರು ನೋಡ್ಕೊತಾರೆ, ಅವ್ರು ಫ್ರೀಯಾಗಿ ಕೊಡಲೇಬೇಕು, ಅವರು ಕೊಡ್ತಾರೆ, ಮತ್ತಿಂದ ಆರಾಮಾಗಿರ್ತೀವಿ. ಮತ್ತು ಎಕ್ಸ್ಟ್ರಾ ದುಡ್ಡಿದ್ರೆ ಅದನ್ನು ಜೂಜಾಡ್ತೀವಿ, ಮೋಜ್ ಮಾಡ್ತೀವಿ. ಈ ರೀತಿ ಜನ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಇವನ್ ಹಳ್ಳಿಗಳಲ್ಲಿ ನಾನು ಸುತ್ತಾಡ್ತಾ ಇದ್ದೆ, ಒಂದು ಊರಲ್ಲಿ ಹಳ್ಳಿ ಹುಡುಗನ ಭೇಟಿಯಾದೆ ನಾನು. ಪ್ರಭುಜಿ, ಹಳ್ಳಿಯಲ್ಲಿ ತುಂಬ ಕೆಟ್ಟೋಗ್ಬಿಟ್ಟಿದೆ ವಾತಾವರಣ, ಡ್ರಗ್ಸ್ ತೊಗೊತಾ ಇದ್ದಾರೆ,
ಏನು ಮಕ್ಕಳು, ಸ್ಕೂಲ್ ಮಕ್ಕಳು ಡ್ರಗ್ಸ್ ತೊಗೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದ. ಸೊ ಅಷ್ಟು ಕೆಟ್ಟೋಗ್ಬಿಟ್ಟಿದೆ. ಯಾಕಂದರೆ ಫ್ರೀಯಾಗಿ ದುಡ್ಡಿದೆ, ಎಲ್ಲರ ಹತ್ರ ದುಡ್ಡಿದೆ. ಈಗ ಭಾರತದಲ್ಲಿ ಬಡತನ ಕಮ್ಮಿ ಆಗಿದೆ. ಈಗ ದುಡ್ಡಿದೆ, ಆ ದುಡ್ಡು ಏನು ಮಾಡ್ತಾ ಇದ್ದಾರೆ, ವೇಸ್ಟ್ ಮಾಡ್ತಾ ಇದ್ದಾರೆ ಕೆಟ್ಟ ಚಟಗಳಲ್ಲಿ. ಸೊ ಅದು ರಾಜ ಏನು ಮಾಡಬೇಕು, ಸ್ಟ್ರಿಕ್ಟಾಗಿ ಎಲ್ಲರನ್ನ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಇಡಬೇಕು, ಮತ್ತು ಆಧ್ಯಾತ್ಮಿಕ ಒಂದು ಕಲ್ಚರನ್ನು ಸೃಷ್ಟಿ ಮಾಡಬೇಕು. ಆಗ ಜನರು ಸುಖವಾಗಿರಲು ಸಾಧ್ಯ. ಇದು ರಾಜನ ಕರ್ತವ್ಯ. ಪ್ರಭುಪಾದ ಹೇಳ್ತಾರೆ, ನೋ ಒನ್ ಶುಡ್ ರಿಮೇನ್ ಅನ್ಎಂಪ್ಲಾಯ್ಡ್ ಆರ್ ಅನ್ಆಕ್ಯುಪೈಡ್ ಇನ್ ಎನಿ ವೇ. ಎಲ್ಲರೂ ಕೆಲಸ ಇರಲೇಬೇಕು, ಅನ್ಎಂಪ್ಲಾಯ್ಮೆಂಟ್ ಇರಲೇಬಾರ್ದು. ಅನ್ಎಂಪ್ಲಾಯ್ಮೆಂಟ್ ಅಂದರೆ ಅವರು ಶಾರ್ಟ್ಕಟ್ಸ್ ಆ್ಯಂಡ್ ಸಿನ್ಫುಲ್ ಆಕ್ಟಿವಿಟೀಸ್ ಪಾಪ ಕಾರ್ಯ ಮಾಡ್ತಾರೆ. ಆಲ್ ದ ಫಾರ್ಮಲಿ ಗೌರ್ಮೆಂಟ್ ಇಸ್ ಮೊನಾರ್ಕಿ. ಹಿಂದಿನ ಕಾಲದಲ್ಲಿ ರಾಜ ಖಾನ್ದಾನ್ ಅವರು ಆಡಳಿತ ಮಾಡ್ತಾ ಇದ್ರು. ಈಗ ಡೆಮೋಕ್ರಸಿ ಇದೆ, ಪ್ರಜಾತಂತ್ರ. ಆದರೆ ಹಿಂದಿನ ಕಾಲದಲ್ಲಿ ರಾಜರು ಆಳ್ತಾ ಇದ್ರು. ಸೊ ರಾಜರು ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು, ಮಕ್ಕಳ ಥರ ನೋಡ್ಕೊತಾ ಇದ್ರು ತಮ್ಮ ಪ್ರಜೆಗಳನ್ನ. ಆ್ಯಂಡ್ ದ ಸ್ಟ್ರಿಕ್ಟ್ಲಿ ಕೆಪ್ ದಮ್ ಎಂಗೇಜ್ಡ್ ಇನ್ ದ ರೆಸ್ಪೆಕ್ಟಿವ್ ಡ್ಯೂಟೀಸ್. ದೇರ್ ಫೋರ್ ಸೊಸೈಟಿ ಇಸ್ ವೆರಿ ಸ್ಮೂತ್ಲಿ ಕಂಡಕ್ಟೆಡ್. ಅದಕ್ಕೆ ಶಾಂತಿ, ಲೋಕದಲ್ಲಿ ಶಾಂತಿ ಇತ್ತು ಅಂತ ಹೇಳ್ತಾರೆ. ಓಕೆ, ಎನಿ ಕ್ವಶನ್ಸ್? ಯಾರು ಏನು ಕ್ವಶನ್ಸ್ ಇದ್ರೆ ಕೂಡ ಕೇಳ್ಬೋದು. ಈಗ ತುಂಬ ಮುಖ್ಯವಾದ ವಿಷಯಗಳಿವೆಲ್ಲ. ಅದೇ ರೀತಿ ತಂದೆ ತಾಯಿ ಕೂಡ ಮಕ್ಕಳನ್ನ ಬ್ಯುಸಿ ಇಡಬೇಕು. ಯಾವುದು ಒಳ್ಳೆ ಚಟುವಟಿಕೆಗಳಲ್ಲಿ ಬ್ಯುಸಿ ಇರಬೇಕು. ಫ್ರೀ ಟೈಮ್ ಸಿಕ್ಬಿಟ್ರೆ, ಮೊಬೈಲ್ ಅವ್ರ ಕೈಲಿ ಕೊಟ್ಬಿಟ್ರೆ ಎಲ್ಲ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ. ಸೊ ಅವರನ್ನು ಬ್ಯುಸಿ ಇಡಬೇಕು. ಆಟ ಆಡಲಿ, ಪರವಾಗಿಲ್ಲ. ಒಳ್ಳೆ ಆಟ ಆಡಲಿ, ಹೊರಗಡೆ ಹೋಗಿ ಕಬಡ್ಡಿ ಆಡಲಿ, ಕ್ರಿಕೆಟ್ ಆಡಲಿ, ಅದು ಫುಟ್ಬಾಲ್ ಆಡಲಿ, ಪರವಾಗಿಲ್ಲ. ಬಟ್ ಫ್ರೀ ಇಟ್ಟು ಅವ್ರಿಗೆ ಏನಾದರೂ ಗ್ಯಾಡ್ಜೆಟ್ಸ್ ಕೊಟ್ಬಿಟ್ರೆ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ. ಸೊ ಮತ್ತೆ ಯು ಕ್ಯಾನ್ ಆಲ್ಸೋ ಗಿವ್ ದಮ್ ಶ್ಲೋಕ ರಿಸೈಟೇಷನ್, ಶ್ಲೋಕ ಕ್ಲಾಸ್, ಮೃದಂಗ ಕ್ಲಾಸ್, ಹಾರ್ಮೋನಿಯಂ ಕ್ಲಾಸ್, ವಯಲಿನ್ಸ್. ಈ ರೀತಿ ಅವ್ರು ಯಾವ ಹಾಬೀಸ್ ಇದೆ ಆ ಹಾಬೀಸಲ್ಲಿ ಬ್ಯುಸಿ ಇಡಬೇಕು. ಅದರ ಜೊತೆ ಸ್ಪಿರಿಚುಯಾಲಿಟಿನ ಕೂಡ ಕೊಡ್ತಾ ಹೋಗಬೇಕು. ಆವಾಗ ದೇ ವಿಲ್ ಗ್ರೋ ವೆರಿ ನೈಸ್ಲಿ. ಸೊ ಚೆನ್ನಾಗಿ ಬೆಳೀತಾರೆ, ಆ್ಯಂಡ್ ಸ್ಕಿಲ್ ಸೆಟ್ಟಲ್ಲೂ ಬೆಳೀತಾರೆ, ಮತ್ತು ಆಧ್ಯಾತ್ಮಿಕ ವ್ಯಾಲ್ಯೂಸ್, ಮೌಲ್ಯಗಳಲ್ಲೂ ಕೂಡ ಅವರು ಬೆಳ್ಕೊಂತ ಹೋಗ್ತಾರೆ. ಸೊ ಆ ರೀತಿ ಬ್ಯಾಲೆನ್ಸ್ ಇಟ್ಕೋಬೇಕು ಅಂತ ಹೇಳ್ತಾರೆ. ಈ ಜೇಚ ಭಗವಂತಂ ಯಜ್ಞ ಕ್ರತುರೂಪಂ ಕ್ರತುಭೀರ್ ಉಚ್ಛಾವಚೈಃ ಶ್ರದ್ಧಾಯಾ ಗೃಹೀತಾಗ್ನಿಹೋತ್ರ ದರ್ಶ ಪೂರ್ಣಮಾಸ ಚಾತುರ್ಮಾಸ್ಯ ಪಶು ಸೋಮಾನಾಂ ಪ್ರಕೃತಿ ವಿಕೃತಿಭೀರ್ ಅನುಸವನಂ ಚಾತುರ್ಹೋತ್ರ ವಿಧಿನಾ. ಯಾರು ಕೈ ಎತ್ತಿದ್ದಾರೆ? ಓಕೆ, ಯಾರು ಹೊಸವ್ರ ಕೈ ಎತ್ತಿಲ್ಲ? ಓಕೆ, ಆರತಿ ಮತ್ತೆ ಹೇಳ್ತೀರಾ? ಹೌದು, ಹಾ ಪ್ರಭು. ಧನ್ಯವಾದಗಳು. ಭರತನು ಯಜ್ಞಗಳ ಮೂಲಕ ದೇವೋತ್ತಮ ಪರಮ ಪುರುಷನನ್ನು ಪೂಜಿಸುತ್ತಾನೆ. ಭರತ ಮಹಾರಾಜ ಮಹಾನ್ ಶ್ರದ್ಧೆಯಿಂದ ಅನೇಕ ಬಗೆಯ ಯಜ್ಞವನ್ನು ಹೌದು ಹೌದು. ಭರತ್ ಮಹಾರಾಜ್ ಮಹಾನ್ ಶ್ರದ್ಧೆಯಿಂದ ಅನೇಕ ಬಗೆಯ ಯಜ್ಞಗಳನ್ನು ಆಚರಿಸಿದ. ಅಗ್ನಿಹೋತ್ರ, ದರ್ಶ, ಪೂರ್ಣಮಾಸ, ಚಾತುರ್ಮಾಸ್ಯ, ಪಶು ಯಜ್ಞ, ಅಶ್ವವನ್ನು ಬಲಿ ಕೊಡುವ ಯಜ್ಞ ಮತ್ತು ಸೋಮಯಜ್ಞ ಅಂದ್ರೆ ಸೋಮರಸವೆಂಬ ಒಂದು ಬಗೆಯ ಪಾನೀಯವನ್ನು ಅರ್ಪಿಸುವ ಯಜ್ಞ. ಇವು ಅವನು ಆಚರಿಸಿದ ಯಜ್ಞಗಳು. ಈ ಯಜ್ಞಗಳನ್ನು ಕೆಲವು ಸಲ ಸಂಪೂರ್ಣವಾಗಿ, ಕೆಲವು ಸಲ ಭಾಗಶಃ ಆಚರಿಸಲಾಗುತ್ತಿತ್ತು. ಏನೇ ಆದರೂ ಈ ಎಲ್ಲಾ ಯಜ್ಞಗಳಲ್ಲೂ ಹೋತ್ರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿತ್ತು. ಈ ರೀತಿಯಲ್ಲಿ ಭರತ ಮಹಾರಾಜ ದೇವೋತ್ತಮ ಪರಮ ಪುರುಷನನ್ನು ಥ್ಯಾಂಕ್ ಯು. ಸೊ ಯಜ್ಞಗಳನ್ನು ಮಾಡೋದು ರಾಜನ ಒಂದು ಕರ್ತವ್ಯ. ಸೊ ಯಜ್ಞಗಳನ್ನು ಯಾಕೆ ಮಾಡ್ತಾ ಇದ್ರು? ಯಜ್ಞಗಳನ್ನು ಮಾಡೋದ್ರಿಂದ ಭಗವಂತ ಸಂತುಷ್ಟನಾಗ್ತಾನೆ. ಯಜ್ಞಾರ್ಥಾತ್ ಕರ್ಮಣಃ, ಭಗವಂತನಿಗೋಸ್ಕರ ನಾವು ಕಾರ್ಯವನ್ನು ಮಾಡಬೇಕು, ಅದನ್ನೇ ಯಜ್ಞ ಅಂತ ಕರೀತಾರೆ. ಸೊ ಇಲ್ಲಿ ಹಲವಾರು ಪ್ರಕಾರದ ಯಜ್ಞಗಳನ್ನ ಇಲ್ಲಿ ಹೇಳಿದ್ದಾರೆ. ದರ್ಶ, ಅಗ್ನಿಹೋತ್ರ, ಪ್ರತಿದಿನ ಎಸ್ಪೆಷಲಿ ಗೃಹಸ್ಥರು ಪ್ರತಿದಿನ 5 ಯಜ್ಞ ಮಾಡ್ಬೇಕಂತ ಹೇಳಲಾಗಿದೆ. ಪಂಚಮಹಾಯಜ್ಞ, ದೇವತೆಗಳಿಗೋಸ್ಕರ, ಪಶುಗಳಿಗೋಸ್ಕರ, ಪಿತೃಗಳಿಗೋಸ್ಕರ. ಸೊ ಈ ರೀತಿ ಯಾರ್ಯಾರಿಗೆ ನಮ್ಮ ಋಣ ಇದೆ ಆ ಋಣವನ್ನು ತೀರಿಸೋದಕ್ಕೆ ಪ್ರತಿದಿನ ಪಂಚಮಹಾಯಜ್ಞವನ್ನು ಮಾಡ್ಬೇಕಂತ ಹೇಳ್ತಾರೆ. ಆದರೆ ಕಲಿಯುಗದಲ್ಲಿ ಅದು ಜನರಿಗೆ ಗೊತ್ತೇ ಇಲ್ಲ ಮಾಡಬೇಕು ಅಂತ.
ಆದರೆ ಅಟ್ಲೀಸ್ಟ್ ಸಂಕೀರ್ತನೆ ಯಜ್ಞನ ಮಾಡಲೇಬೇಕು. ಯಾವುದೇ ಯಜ್ಞ ಮಾಡೋಕ್ಕೆ ಬರಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಸಂಕೀರ್ತನೆಗೆ ನಾಮಜಪ, ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ್ 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 ಹರಿ ಹರಿ. ಈ ರೀತಿ ಸಂಕೀರ್ತನೆ ಯಜ್ಞ ಮಾಡೋದ್ರಿಂದ ಎಲ್ಲ ಋಣ ತೀರುತ್ತೆ. ಸೊ ಒನ್ ಶುಡ್ ಡೂ ಇಟ್ ಕಂಪಲ್ಸರಿಲಿ. ಸೊ ರಾಜ ಆಗಿನ ಕಾಲದಲ್ಲಿ ಈ ರೀತಿ ಹಲವಾರು ಯಜ್ಞಗಳನ್ನ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ? ತನಗೋಸ್ಕರ ಅಲ್ಲ, ಪ್ರಜೆಗಳ ಹಿತಕ್ಕೋಸ್ಕರ. ಈ ಇಲ್ಲಿ ಸೋಮಯಜ್ಞ, ಪಶುಯಜ್ಞ, ಪಶು ಅಂದರೆ ಅಟ್ಲೀಸ್ಟ್ ಅಶ್ವಮೇಧ ಯಜ್ಞ ಅಂತ ಕರೀತಾರೆ. ಅಶ್ವವನ್ನು ಬಲಿ ಕೊಡ್ತಾ ಇದ್ರು. ಆದರೆ ಕಲಿಯುಗದಲ್ಲಿ ಇದು ವರ್ಜಿತವಾಗಿದೆ. ಅಶ್ವಮೇಧಂ ಗಾವಲಂಬಂ, ಅಶ್ವಮೇಧ ಯಜ್ಞ, ಗೋಮೇಧ ಯಜ್ಞ, ರೈಟ್. ಸೊ ಫಲಪೈತೃಕಂ, ಪಿತೃಗಳಿಗೆ ಮಾಂಸವನ್ನು ಅರ್ಪಣೆ ಮಾಡುವುದು ಕೂಡ ವರ್ಜಿತವಾಗಿದೆ. ಸನ್ಯಾಸ ವರ್ಜಿತವಾಗಿದೆ. ಸೊ ದೇವರಣ ಸುತೋತ್ಪತ್ತಿ. ಸೊ ಈ ರೀತಿ 5 ಇದನ್ನು ವರ್ಜಿತಗೊಳಿಸಿದ್ದಾರೆ ಕಲಿಯುಗದಲ್ಲಿ. ಸೊ ಕಲಿಯುಗದ ಜನರು ಅಷ್ಟು ಅವರ ಚಿತ್ತ ಶುದ್ಧವಾಗಿಲ್ಲ. ಅದಕ್ಕೋಸ್ಕರ ಈ 5 ಯಜ್ಞಗಳನ್ನ ಕಲಿಯುಗದಲ್ಲಿ ವರ್ಜಿತವಾಗಿದೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್. ಸೊ ಇದು ಅನುವಾದ ಮಾತ್ರ ಓದೋಣ. ಯಜ್ಞಗಳಲ್ಲಿ ಭರತನ ಪ್ರಜ್ಞೆ. ಕೆಲವೊಮ್ಮೆ ದೇವತಾ ಅರ್ಚನೆ ಕೂಡ ಮಾಡ್ತಾ ಇದ್ದ ಭರತ ಮಹಾರಾಜರು. ಸೊ ದೇವತೆಗಳ ಅರ್ಚನೆ ವೈಷ್ಣವರು ಯಾಕೆ ಮಾಡ್ತಾರೆ? ಸೊ ಭರತನ ಪ್ರಜ್ಞೆ ಏನಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಭಾನುಕುಮಾರಿ ಮಾತಾಡೋದು. ಹರೇ ಕೃಷ್ಣ ಪ್ರಭುಜಿ. ಅನೇಕ ಯಜ್ಞಗಳ ಪೂರ್ವಭಾವಿ ಕಾರ್ಯಗಳನ್ನು ಆಚರಿಸಿದ ಬಳಿಕ ಭರತ ಮಹಾರಾಜನು ಧರ್ಮದ ಹೆಸರಿನಲ್ಲಿ ದೇವೋತ್ತಮ ಪುರುಷನಾದ ವಾಸುದೇವನಿಗೆ ಫಲವನ್ನು ಅರ್ಪಿಸುತ್ತಾನೆ. ಅಂದರೆ ಅವನು ಸಕಲ ಯಜ್ಞಗಳನ್ನು ಭಗವಾನ್ ವಾಸುದೇವನ ಕೃಷ್ಣನ ಪ್ರೀತಿಗಾಗಿ ಆಚರಿಸಿದನು. ದೇವತೆಗಳು ವಾಸುದೇವನ ದೇಹದ ಬೇರೆ ಬೇರೆ ಅಂಗಾಂಗಗಳಾದುದರಿಂದ ವೇದ ಮಂತ್ರಗಳಲ್ಲಿ ವಿವರಿಸಿದವರನ್ನು ಅವನು ನಿಯಂತ್ರಿಸುತ್ತಾನೆ ಎಂದು ಭರತ ಮಹಾರಾಜನು ಭಾವಿಸಿದ. ಹೀಗೆ ಯೋಚಿಸಿದ್ದರಿಂದ ಭರತ ಮಹಾರಾಜನು ಮೋಹ, ಕಾಮ, ಲೋಭಗಳಂತಹ ಸಕಲ ಲೌಕಿಕ ಕಲ್ಮಶಗಳಿಂದ ಮುಕ್ತನಾಗುವಂತಾಯಿತು. ಋತ್ವಿಕರು ಯಜ್ಞ ಪದಾರ್ಥಗಳನ್ನು ಅಗ್ನಿಯಲ್ಲಿ ಆಹುತಿ ನೀಡಲು ಉದ್ಯುಕ್ತರಾದಾಗ ವಿವಿಧ ದೇವತೆಗಳಿಗೆ ಅರ್ಪಿಸುವ ಈ ಆಹುತಿಗಳು ಹೀಗೆ ಭಗವಂತನ ವಿವಿಧ ಅಂಗಾಂಗಗಳಿಗೆ ಸಲ್ಲುತ್ತವೆ ಎಂಬುದು ಭರತ ಮಹಾರಾಜನ ದಕ್ಷತೆಯಿಂದ ಅರಿತುಕೊಂಡಿದ್ದ. ಉದಾಹರಣೆಗೆ, ಇಂದ್ರ ದೇವೋತ್ತಮ ಪರಮಪುರುಷನ ಮಹಾಬಾಹುವಾದರೆ ಸೂರ್ಯನು ಅವನ ಕಣ್ಣಾಗಿದ್ದಾನೆ. ಹೀಗೆ ವಿವಿಧ ದೇವತೆಗಳಿಗೆ ಅರ್ಪಿಸಿದ ಆಹುತಿಗಳು ವಾಸ್ತವವಾಗಿ ಭಗವಂತನ ವಿವಿಧ ಅಂಗಗಳಿಗೆ ಅರ್ಪಿತವಾದವು ಎಂದು ಭರತ ಮಹಾರಾಜನು ಪರಿಗಣಿಸಿದನು. ಹರೇ ಕೃಷ್ಣ ಪ್ರಭುಜಿ. ಸೊ ಇಲ್ಲಿ ಸರ್ವ ದೇವತೆಗಳು ಭಗವಂತನ ಅವಯವಗಳು, ಅಂದ್ರೆ ಭಗವಂತನ ದೇಹದ ಅಂಗಗಳು. ಸೊ ಶಾಸ್ತ್ರದಲ್ಲಿ ಭಾಗವತದಲ್ಲಿ ಹೇಳ್ತಾರೆ, ದೇವಾ ನಾರಾಯಣಂಗಜ. ದೇವತೆಗಳೆಲ್ಲ ನಾರಾಯಣನ ಅಂಗಜ, ಅಂಗಗಳು, ಅಂಗಗಳಿಂದ ಪ್ರಕಟವಾದವರು ಅಂತ. ಉದಾಹರಣೆಗೆ ಇಂದ್ರ ಭಗವಂತನ ಕೈಯಿಂದ ಪ್ರಕಟನಾದವನು. ಸೊ ಭಗವಂತನ ಕೈ ಆರಾಧನೆ ಮಾಡಿದರೆ ಅದು ಇಂದ್ರನ ಆರಾಧನೆ ಮಾಡಿದಂಗೆ, ರೈಟ್. ಸೊ ಇಂದ್ರನ ಆರಾಧನೆ ಮಾಡಿದರೆ ಭಗವಂತನ ಕೈ ಭಾಗದ ಆರಾಧನೆ ಮಾಡಿದಂಗೆ. ಭಗವಂತನ ಕಣ್ಣಿನ ಆರಾಧನೆ ಮಾಡಿದರೆ ಅದು ಸೂರ್ಯ ಮತ್ತು ಚಂದ್ರರಿಗೆ ಆರಾಧನೆ ಮಾಡಿದಂಗೆ, ಅಥವಾ ಸೂರ್ಯ ಚಂದ್ರ ಆರಾಧನೆ ಮಾಡಿದ್ರೆ ಅದು ಭಗವಂತನ ಕಣ್ಣುಗಳಿಗೆ ಆರಾಧನೆ ಮಾಡಿದಂಗೆ. ಸೊ ಇಟ್ಸ್ ರಿವರ್ಸ್. ಸೊ ಈ ರೀತಿ ದೇವತೆಗಳ ಆರಾಧನೆ, ಆಕ್ಚುಲಿ ಕೃಷ್ಣನ ಆರಾಧನೆ ಅದು ಅವಿಧಿ ಪೂರ್ವಕಂ, ರೈಟ್. ಭಗವದ್ಗೀತೆಯಲ್ಲಿ ಶ್ಲೋಕ ಬರುತ್ತಲ್ಲ, ಯಾರು ನೆನಪಿದೆಯಾ ಫುಲ್ ಶ್ಲೋಕ? ಯಜಂತಿ ಹಿ ಅವಿಧಿ ಪೂರ್ವಕಂ ಅಂತ ಕೃಷ್ಣ ಹೇಳ್ತಾನೆ. ಶ್ಲೋಕ ಓಪನ್ ಮಾಡ್ತಿದ್ದೀನಿ. ಏಪಿ ಅನ್ಯ ದೇವತಾ ಭಕ್ತಾ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತಿ ಹ್ಯವಿಧಿ ಪೂರ್ವಕಂ. 9.23. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ಏಪಿ ಅನ್ಯ ದೇವತಾ ಭಕ್ತಾ, ಅನ್ಯ ದೇವತೆಗಳ ಭಕ್ತರು, ಯಜಂತಿ ಶ್ರದ್ಧೆಯಾನ್ವಿತಾಃ,
ತುಂಬಾ ಶ್ರದ್ಧೆಯಿಂದ ಅನ್ಯ ದೇವತೆಗಳ ಆರಾಧನೆ ಮಾಡ್ತಾ ಇದ್ದಾರೆ. ಅವರು ಕೂಡ ಮಾಮೇವ ತೇಪಿ ಮಾಮೇವ ಯಜಂತಿ ಅವಿಧಿಪೂರ್ವಕಂ. ಆದರೆ ಅದು ಅವಿಧಿಪೂರ್ವಕಂ, ಇಂಡೈರೆಕ್ಟ್ ವರ್ಷಿಪ್, ಡೈರೆಕ್ಟ್ ವರ್ಷಿಪ್ ಅಲ್ಲ. ಕೃಷ್ಣ ಹೇಳ್ತಾ ಇದ್ದಾನೆ, ಪ್ರಭುದಲ್ಲಿ ಹೇಳ್ತಾರೆ. So the demigods are, so to speak, different officers and directors in the government of the Supreme Lord. ದೇವತೆಗಳೆಲ್ಲ ಯಾರು? ಭಗವಂತನ ಗೌರ್ಮೆಂಟ್ ಅಲ್ಲಿ ಅವರೆಲ್ಲರೂ ಪೋಸ್ಟ್ ಹೋಲ್ಡರ್ಸ್, ಆಫೀಸರ್ಸ್ ಅಥವಾ ಡೈರೆಕ್ಟರ್ಸ್. ಹೇಗೆ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿಗಳಿರ್ತಾರೆ, ಅವ್ರ ಕೆಳಗಡೆ ಹಲವಾರು ಆಫೀಸರ್ಸ್ ಇರ್ತಾರೆ. ಆಫೀಸರ್ಸ್ ಅಥವಾ ಡೈರೆಕ್ಟರ್ಸ್ನ ನೀನೇ ಪ್ರೈಮ್ ಮಿನಿಸ್ಟರ್, ರೈಟ್? ಆ ರೀತಿ ನಾವು ಅವರಿಗೆ ರೆಸ್ಪೆಕ್ಟ್ ಕೊಟ್ರೆ ಅದು ಸರಿಯಲ್ಲ, ತಪ್ಪಾಗುತ್ತೆ. ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್, ಬೇರೆಯವರೆಲ್ಲ ಅವ್ರ ಕೆಳಗಡೆ ಇರ್ತಾರೆ, ರೈಟ್? ಸೊ ಒನ್ ಹ್ಯಾಸ್ ಟು ಫಾಲೋ ದ ಲಾಸ್ ಮೇಡ್ ಬೈ ದ ಗೌರ್ಮೆಂಟ್, ನಾಟ್ ಬೈ ದ ಆಫೀಸರ್ಸ್, ರೈಟ್? ನಾವು ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು, ಆಫೀಸರ್ಸ್ನಲ್ಲ. ಒನ್ ಹ್ಯಾಸ್ ಟು ಫಾಲೋ ದ ಲಾಸ್ ಮೇಡ್ ಬೈ ಗೌರ್ಮೆಂಟ್. ಸಿಮಿಲರ್ಲಿ ಎವ್ರಿ ಒನ್ ಈಸ್ ಟು ಆಫರ್ ಇಸ್ ವರ್ಷಿಪ್ ಟು ದ ಸುಪ್ರೀಂ ಲಾರ್ಡ್ ಓನ್ಲಿ. ಎಲ್ಲರೂ ಭಗವಂತ ಕೃಷ್ಣನ ಆರಾಧನೆ ಮಾಡಬೇಕು. ಭಗವಂತ ಕೃಷ್ಣನ ಆರಾಧನೆ ಮಾಡಿದರೆ ಎಲ್ಲ ದೇವತೆಗಳು ಪ್ರಸನ್ನರಾಗ್ತಾರೆ. ಹೇಗೆ ಸರ್ಕಾರದ ನಿಯಮಗಳನ್ನು ಪಾಲಿಸಿದರೆ ಎಲ್ಲ ಆಫೀಸರ್ಸ್ ಡೈರೆಕ್ಟರ್ಸ್ ನಮ್ಮಲ್ಲಿ ಸಂತೋಷ ಪಡ್ತಾರೆ, ರೈಟ್? ದ ಆಫೀಸರ್ಸ್ ಅಂಡ್ ಡೈರೆಕ್ಟರ್ಸ್ ಆರ್ ಎಂಗೇಜ್ಡ್ ಆಸ್ ರಿಪ್ರೆಸೆಂಟೇಟಿವ್ಸ್ ಆಫ್ ದ ಗವರ್ಮೆಂಟ್ ಅಂಡ್ ಟು ಆಫರ್ ದೆಮ್ ಬ್ರೈಬ್ ಈಸ್ ಟು ಆಫೀಸರ್ಸ್ ಅಂಡ್ ಡೈರೆಕ್ಟರ್ಸ್ ಇಸ್ ಇಲ್ಲೀಗಲ್, ರೈಟ್? ಬ್ರೈಬ್ ಕನ್ನಡದಲ್ಲಿ ಏನಂತಾರೆ? ಲಂಚ. ಸೊ ಗೌರ್ಮೆಂಟ್ ಆಲ್ರೆಡಿ ಎಲ್ಲ ನೌಕರರಿಗೆ ದುಡ್ಡು ಕೊಡ್ತಾ ಇದ್ದಾರೆ, ಸ್ಯಾಲ್ರಿ ಕೊಡ್ತಾ ಇದ್ದಾರೆ ತಾನೆ. ಓಕೆ, ಈ ಆಫೀಸರ್ಗೆ ಇಷ್ಟು, ಈ ಆಫೀಸರ್ಗೆ ಇಷ್ಟು ಕೊಟ್ಟಿರ್ತಾರೆ, ಕೆಲಸ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಎಕ್ಸ್ಟ್ರಾ ಲಂಚ ಕೊಡೋ ಅವಶ್ಯಕತೆ ಇಲ್ಲ. ಆ ಲಂಚ ಕೊಟ್ಟು ನಮ್ಮ ಕೆಲಸ ಬೇಗ ಮಾಡಿಸ್ಬೇಕಂದ್ರೆ ಅದು ಅವಿಧಿಪೂರ್ವಕ, ಇಟ್ ಇಸ್ ಇಲ್ಲೀಗಲ್. ದಿಸ್ ಇಸ್ ಸ್ಟೇಟೆಡ್ ಹಿಯರ್ ಇನ್ ಅವಿಧಿಪೂರ್ವಕಂ. ಇನ್ ಅದರ್ ವರ್ಡ್ಸ್, ಕೃಷ್ಣ ಡಸ್ ನಾಟ್ ಅಪ್ರೂವ್ ದ ಅನ್ನೆಸೆಸರಿ ವರ್ಷಿಪ್ ಆಫ್ ಡೆಮಿಗಾಡ್ಸ್. ಕೃಷ್ಣ ಅನ್ಯ ದೇವತೆಗಳ ಆರಾಧನೆಯನ್ನ ಇಲ್ಲಿ ಹೇಳ್ತಾ ಇಲ್ಲ, ಭಗವದ್ಗೀತೆಯಲ್ಲಿ ಹೇಳೋದಿಲ್ಲ. ವಿಶೇಷ ಓನ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲವನ್ನ ಬಿಟ್ಟು ನನಗೆ ಶರಣಾಗುವಂತ ಕೃಷ್ಣ ಹೇಳ್ತಾನೆ. ಆದ್ರೆ ಇಲ್ಲಿ ಭರತ ಮಹಾರಾಜರು ದೇವತೆಗಳ ಆರಾಧನೆ ಮಾಡ್ತಾ ಇದ್ದಾರೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇಂಟರ್ನಲ್ ಮೋಡ್. ಭರತ ಮಹಾರಾಜನ ಮನಸ್ಸಲ್ಲಿ ಏನಿತ್ತು? ಇಂದ್ರನ ಪೂಜೆ ಮಾಡಿದರೆ ದಟ್ ಇಸ್ ವರ್ಷಿಪಿಂಗ್ ಹ್ಯಾಂಡ್ ಆಫ್ ಕೃಷ್ಣ. ಸೂರ್ಯನ ಪೂಜೆ ಮಾಡಿದರೆ ಅದು ಕೃಷ್ಣನ ಕಣ್ಣಿಗೆ ಆರಾಧನೆ ಮಾಡಿದಂಗೆ. ಸೊ ಈ ರೀತಿ, ಸೊ ಆಕ್ಚುಲಿ ಭರತ ಮಹಾರಾಜ ಕೃಷ್ಣನ ಆರಾಧನೆ ಮಾಡ್ತಾ ಇದ್ದ. ಅಲ್ಟಿಮೇಟ್ಲಿ ವಾಸುದೇವಾರ್ಪಣಂ, ಎಲ್ಲವನ್ನ ವಾಸುದೇವನಿಗೆ ಅರ್ಪಣೆಯನ್ನ ಮಾಡಿದ್ದ. ದೇವತಾಯಾಂ ಭಗವತಿ ವಾಸುದೇವ ಏವ. ಓನ್ಲಿ ವರ್ಷಿಪಿಂಗ್ ವಾಸುದೇವ, ಬೇರೆ ಯಾರನ್ನು ಆರಾಧನೆ ಮಾಡ್ತಾ ಇರಲಿಲ್ಲ. ಆದ್ರೆ ಹೊರಗಿನವರಿಗೆ ಅನಿಸ್ತಾ ಇತ್ತು, ಓಕೆ ದೇವತೆಗಳ ಆರಾಧನೆ ನಡೀತಾ ಇದೆ ಅಂತ. ಯಾಕಂದ್ರೆ ಎಲ್ಲರೂ ಆ ಲೆವೆಲಲ್ಲಿ ಇರೋದಿಲ್ಲ. ಕೇವಲ ಕೃಷ್ಣನಿಗೆ ಸರೆಂಡರ್ ಆಗುವಂತಹ ಲೆವೆಲಲ್ಲಿ ಎಲ್ಲರೂ ಇರೋದಿಲ್ಲ. ಅದಕ್ಕೆ ಎಷ್ಟೊಂದು ದೇವತೆಗಳ ದೇವಸ್ಥಾನಗಳಿವೆ ಭಾರತದಲ್ಲಿ. ಸೊ ಯಾರಾದರೂ ಅನ್ಯ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾ ಇದ್ರೆ, ಓಕೆ, ಅವರನ್ನ ಹೋಗ್ಬೇಡಿ ಅಂತ ಹೇಳಬೇಡಿ. ಆದ್ರೆ ಕೃಷ್ಣ ಎಲ್ಲ ದೇವತೆಗಳ ಒಡೆಯ, ಈಸ್ ಮಾಸ್ಟರ್ ಆಫ್ ಎವ್ರಿವನ್. ಸೊ ಕೃಷ್ಣನ ಆರಾಧನೆ ಕೂಡ ಮಾಡಿ ಅಂತ ಹೇಳಿ. ಸೊ ಆಗ ಅವರು ಸ್ವಲ್ಪ ನಿಧಾನವಾಗಿ ಕೃಷ್ಣನ ಆರಾಧನೆಯನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಕೃಷ್ಣನ ಆರಾಧನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ದೇವತೆಗಳು ಕೂಡ ಸಂತುಷ್ಟರಾಗ್ತಾರೆ. ಗಣಪತಿ, ಶಿವ, ದುರ್ಗಾದೇವಿ, ಕಾರ್ತಿಕೇಯ ಎಲ್ಲರೂ ತುಂಬಾ ಸಂತೋಷ ಆಗುತ್ತೆ. ಓ, ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ, ಐ ಆಮ್ ಸೋ ಹ್ಯಾಪಿ ಅಂತ. ಯಾಕಂದ್ರೆ ಎಲ್ಲರೂ ಭಕ್ತರು. ಅಂಡ್ ಗಣಪತಿ ಕೂಡ ಮಹಾಭಕ್ತ, and Kartikeya is also devotee. Durga Devi is also devotee. Shiva is also Vaishnavana Mithashambhu. ಸೊ ಯಾರಾದ್ರೂ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಕೃಷ್ಣನಾಮ ಜಪ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರೆಲ್ಲರೂ ಕುಣಿತಾ ಇರ್ತಾರೆ. ದೇ ಡ್ಯಾನ್ಸಿಂಗ್ ಬಿಕಾಸ್ ಹಿ ಇಸ್ ಬಿಕಮ್ ಎ ಡಿವೋಟಿ. ಇನ್ನೊಬ್ಬ ವೈಷ್ಣವ ಆಗಿಬಿಟ್ಟ ಅಂತ. ಸೊ ಕೆಲವರಿಗೆ ಭಯ, ಕೃಷ್ಣನ ಆರಾಧನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ದೇವತೆಗಳಿಗೆ ಕೋಪ ಬಂದ್ಬಿಟ್ರೆ ಹೇಗೆ? ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ದೇವತೆಗಳು ಆರ್ ಹ್ಯಾಪಿ. ದೇವತೆಗಳು ಕೂಡ ತುಂಬಾ ಸಂತೋಷ ಆಗುತ್ತೆ. ಓಕೆ,
ಕೆಲವೊಮ್ಮೆ ಪ್ರಭುಪಾದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ. ಕೆಲವೊಮ್ಮೆ ಭಕ್ತ ಕೂಡ ಶುದ್ಧ ಭಕ್ತನಾಗಿದ್ದಾನೆ. And when a pure devotee executes some service through the agency of another person, he should not be criticized. A devotee may have a priest perform some karma kanda, and the priest may not be a pure Vaishnava. ಕೆಲವೊಮ್ಮೆ ಮನೆಯಲ್ಲಿ ಕರ್ಮಕಾಂಡ ಯಜ್ಞ, ಸೊ ಎಕ್ಸಾಂಪಲ್ ಪಿತೃಕಾರ್ಯ, ಪಿಂಡದಾನ, ಸೊ ದಟ್ಸ್ ಕರ್ಮಕಾಂಡ, ಅದು ವೈಷ್ಣವ ಆಕ್ಟಿವಿಟಿ ಅಲ್ಲ. And there is other vastu homa or this or that, no, they are not angas of bhakti. ಅದು ಮಾಡಬೇಕಾಗತ್ತೆ, ಯಾಕಂದರೆ ಸಮಾಜದಲ್ಲಿ ಇದ್ದೀವಿ, ಮತ್ತು ಆ ಒಂದು ಶಾಸ್ತ್ರದಲ್ಲಿ ಕೊಟ್ಟಿದೆ ಮಾಡಬೇಕು ಅಂತ. ಆದರೆ ವೈಷ್ಣವರಾದ್ಮೇಲೆ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ಒನ್ ಡಸ್ ಇಟ್. ಆದರೆ ಇಂಟರ್ನಲ್ ಮೂಡ್ ಏನಿರಬೇಕು ಆ ಕಾರ್ಯ ಮಾಡುವಾಗ. ಉದಾಹರಣೆಗೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ಮಾಡ್ತಾರೆ, ಅದು ಶುದ್ಧ ಭಕ್ತಿ ಅಲ್ಲ, ಅದು ಬಟ್ ದಟ್ ಇಸ್ ಕರ್ಮಕಾಂಡ. ಯಾಕಂದರೆ ಅದು ಗುರಿ ಏನು? ಸ್ವರ್ಗಕ್ಕೆ ಹೋಗಬೇಕು, ಸುಖ ಸಂಪತ್ತಿ ಮನೇಲಿ ಬರಬೇಕು, ಆರೋಗ್ಯ ಚೆನ್ನಾಗಿರಬೇಕು, ರೋಗ ನಿವಾರಣೆ ಆಗಬೇಕು, ಇದನ್ನ ಬಯಸ್ತಾರೆ ಜನ, ರೈಟ್? ಸೊ ಆ ಕರೆಸಿದ ಪುರೋಹಿತರು ಕೂಡ ಈ ರೀತಿನೇ ಯಜ್ಞ ಮಾಡ್ತಾರೆ. ಬಟ್ ವೈಷ್ಣವ ಒಂದು ವೇಳೆ ಈ ರೀತಿ ಆರ್ಗನೈಸ್ ಮಾಡಬೇಕಾಯ್ತು ಅಂತ ಇದ್ರೆ ಅವನೇನು ಮಾಡಬೇಕು? ಈ ಶುಡ್ ಇಂಟರ್ನಲಿ ಥಿಂಕ್, ಐ ಆಮ್ ಆಫರಿಂಗ್ ಎವ್ರಿಥಿಂಗ್ ಟು ವಿಷ್ಣು ಕೃಷ್ಣ, ದಟ್ಸ್ ಆಲ್. ನನಗೆ ನ ಧನಂ ನ ಜನಂ ನ ಸುಂದರಿಂ ಕವಿತಾ, ನನಗೆ ದುಡ್ಡಿನ ಆಸೆ ಇಲ್ಲ, ವ್ಯಾಮೋಹವಿಲ್ಲ, ನನಗೆ ಜನರು ಬೇಕಿಲ್ಲ, ನಾನು ಫೇಮಸ್ ಆಗಬೇಕಂತ ಇಲ್ಲ, ರೈಟ್? ನನಗೆ ಯಾವುದೇ ಭೌತಿಕ ಆಸೆಗಳಿಲ್ಲ. ಅಂದರೆ ಕರ್ತವ್ಯ ಅಂತ ಮಾಡ್ತಾ ಇದ್ದೀನಿ, ಭಗವಂತ ದಯವಿಟ್ಟು ಇದನ್ನು ಸ್ವೀಕರಿಸುವಂತ ಪ್ರಾರ್ಥನೆ ಮಾಡಬೇಕಷ್ಟೇ. ಸೊ ಯು ಶುಡ್ ನಾಟ್ ಬಿ ಕ್ರಿಟಿಸೈಸ್ಡ್. ಓಕೆ, ಅಪೂರ್ವ, ದ ರಿಸಲ್ಟೆಂಟ್ ಆಕ್ಷನ್ಸ್ ಆಫ್ ಕರ್ಮ ಆರ್ ಕಾಲ್ಡ್ ಅಪೂರ್ವ. ಸೊ ಪೂರ್ವ, yeah. Even the smartas accept this apurva. Devotees simply act for the pleasure of Supreme Personality of God. Therefore, the results of their activities are spiritual and permanent. ಸೊ ಪೂರ್ವ ಕರ್ಮದ ಅನುಸಾರ ಕೆಲವೊಮ್ಮೆ ಕಷ್ಟ ಬರುತ್ತೆ ಜೀವನದಲ್ಲಿ, ಆಗ ಕರ್ಮಕಾಂಡ ಯಜ್ಞ ಮಾಡಕ್ಕೆ ಹೋಗ್ತಾರೆ ಜನ. ಬಟ್ ವೈಷ್ಣವರಿಗೆ ಅದು ಬೇಕಿಲ್ಲ. ಒಂದು ವೇಳೆ ಮಾಡಿದ್ರು ಕೂಡ ಇಂಟರ್ನಲ್ ಮೂಡ್ ಶುಡ್ ಬಿ ಫಾರ್ ಪ್ಲೇಜರ್ ಆಫ್ ಕೃಷ್ಣ, ಭಗವಂತನಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಇರಬೇಕು. ಸೊ ಭಕ್ತನ ಇಚ್ಛೆ ಏನಿರಬೇಕು? ಭಗವಂತ, ನನ್ನ ಆಧ್ಯಾತ್ಮಿಕ ಪ್ರಗತಿ ಆಗಲಿ, ನನಗೆ ಯಾವುದೇ ಭೌತಿಕ ಏನಂತಾರೆ ಆಸಕ್ತಿ ಇಲ್ಲ ಅಂತ ಆಂತರಿಕ ಮನಸ್ಥಿತಿ ಇರಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಓಕೆ, ಅರ್ಥ ಆಗ್ತದೆ ಎಲ್ಲರಿಗೂ? ಕರ್ಮಕಾಂಡ ಮತ್ತೆ ಶುದ್ಧ ಭಕ್ತಿಯ ಮತ್ತೆ ವ್ಯತ್ಯಾಸ. ಸೊ ಶುದ್ಧ ಭಕ್ತರು ಕರ್ಮಕಾಂಡ ಯಜ್ಞಗಳನ್ನ ಮಾಡೋದಿಲ್ಲ. ಒಂದು ವೇಳೆ ಮಾಡಬೇಕಾದ್ರೆ ಅವರು ಭಗವಂತನ ಸಂತುಷ್ಟಿಯನ್ನೇ ಬೇಡ್ತಾರೆ, ಮತ್ತೇನು ಬೇಡೋದಿಲ್ಲ. ಸೊ ನೆಕ್ಸ್ಟ್ 7ನೇ ಶ್ಲೋಕದಲ್ಲಿ ಭಗವಂತನ ಧ್ಯಾನ ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಇಲ್ಲಿ. ಓಕೆ, ಯಶೋಧ ಮಾತಾಜಿ ಅವರು. ಯಶೋಧ ಮಾತಾಜಿ. ಹೀಗೆ ವಿಧಿಪೂರ್ವಕವಾದ ಯಜ್ಞಗಳಿಂದ ಪರಿಶುದ್ಧಗೊಂಡ ಭರತ ಮಹಾರಾಜನ ಹೃದಯವು ಸಂಪೂರ್ಣ ನಿಷ್ಕಲ್ಮಶವಾಗಿತ್ತು. ವಾಸುದೇವನಾದ ಭಗವಾನ್ ಶ್ರೀಕೃಷ್ಣನೆಡೆಗೆ ಅವನ ಭಕ್ತಿ ಸೇವೆಯು ದಿನದಿನಕ್ಕೆ ವೃದ್ಧಿಯಾಯಿತು. ವಸುದೇವನ ಮಗನಾದ ಭಗವಾನ್ ಕೃಷ್ಣನು ಮೂಲ ದೇವೋತ್ತಮ ಪುರುಷ. ಅವನೇ ಪರಮಾತ್ಮನಾಗಿ ಮತ್ತು ನಿರಾಕಾರ ಬ್ರಹ್ಮನಾಗಿ ವ್ಯಕ್ತನಾಗುತ್ತಾನೆ. ಯೋಗಿಗಳು ಹೃದಯದಲ್ಲಿ ಸನ್ನಿಹಿತನಾಗಿರುವ ಪರಮಾತ್ಮನಲ್ಲಿ ಧ್ಯಾನಾಸಕ್ತರಾಗುತ್ತಾರೆ. ಜ್ಞಾನಿಗಳು ನಿರಾಕಾರ ಬ್ರಹ್ಮನನ್ನು ಶ್ರೇಷ್ಠವಾದ ಪರಮ ಸತ್ಯವೆಂದು ಆರಾಧಿಸುತ್ತಾರೆ. ಭಕ್ತರು ಶಾಸ್ತ್ರಗಳಲ್ಲಿ ವರ್ಣಿತವಾಗಿರುವ ದಿವ್ಯ ಶರೀರವನ್ನು ಹೊಂದಿರುವ ದೇವೋತ್ತಮ ಪರಮಪುರುಷನಾದ ವಾಸುದೇವನನ್ನು ಆರಾಧಿಸುತ್ತಾರೆ. ಅವನ ಶರೀರವು ಶ್ರೀವತ್ಸ ಕೌಸ್ತುಭ ರತ್ನ ಮತ್ತು ಪುಷ್ಪಮಾಲೆಗಳಿಂದ ಅಲಂಕೃತವಾಗಿದೆ. ಅವನ ಕೈಗಳು ಶಂಖ, ಚಕ್ರ, ಗದ, ಪದ್ಮಗಳನ್ನು ಹಿಡಿದಿವೆ. ನಾರದರಂತಹ ಭಕ್ತರು ಸದಾ ತಮ್ಮ ಹೃದಯದಲ್ಲಿ ಅವನನ್ನು ಕುರಿತು ಚಿಂತಿಸುತ್ತಿರುತ್ತಾರೆ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಸೊ ಎಲ್ಲರೂ ಭಗವಂತನ ಆರಾಧನೆ ಮಾಡ್ತಾರೆ, ಬಟ್ ಭಕ್ತರು ಭಗವಂತನ ವೈಯಕ್ತಿಕ ರೂಪದ ಆರಾಧನೆಯನ್ನು ಮಾಡ್ತಾರೆ. ಸೊ
ಜ್ಞಾನಿ, ಯೋಗಿ, ಭಕ್ತ. ಜ್ಞಾನಿಗಳು ಬ್ರಹ್ಮನ್, ನಿರಾಕಾರ ಬ್ರಹ್ಮನ್ ಆರಾಧನೆ ಮಾಡ್ತಾರೆ. ಯೋಗಿಗಳು ತಮ್ಮ ಹೃದಯದಲ್ಲಿ ಪರಮಾತ್ಮನ ಆರಾಧನೆ ಮಾಡ್ತಾರೆ. ಅಂದರೆ ಭಕ್ತರು ಸಾಕ್ಷಾತ್ ಶ್ಯಾಮಸುಂದರ ಕೃಷ್ಣನ, ವಾಸುದೇವನ ಆರಾಧನೆಯನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತೀಯಂ ಯೋಗಿನೋ. ಯೋಗಿಗಳು ಕೂಡ ಆಕ್ಚುಲಿ ಭಗವಂತನ ಪರಮಾತ್ಮ ರೂಪದ ಧ್ಯಾನ ಮಾಡ್ತಾರೆ. ಪ್ರಭುಪಾದರಲ್ಲಿ ಕೋಟ್ ಮಾಡ್ತಾ ಇದ್ದಾರೆ ಒಂದು ಶ್ಲೋಕವನ್ನ. ಕೇಚಿತ್ ಸ್ವದೇಹಾಂತರ್ಹೃದಯಾವಕಾಶೇ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರಥಾಂಗ ಶಂಖ ಗದಾಧರಂ ಧಾರಣೆಯ ಸ್ಮರಂತಿ. ರೈಟ್, ಕೆಲವರು ಭಗವಂತನ ಚತುರ್ಭುಜ ರೂಪ, ಶಂಖಚಕ್ರ ಗದಾ ಪದ್ಮಧಾರಿಯಾದ ಚತುರ್ಭುಜ ರೂಪದ ಧ್ಯಾನವನ್ನು ತಮ್ಮ ಹೃದಯದ ಅಂತರಾಳದಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಶ್ಲೋಕ. ಏವಂ ವರ್ಷಾಯುತ ಸಹಸ್ರ ಪರ್ಯಂತಾವಸಿತ ಕರ್ಮ ನಿರ್ವಾಣಾವಸರೋ ಅಧಿಭೂಜ್ಯಮಾನಾಂ ಸ್ವತನಯೇಭ್ಯೋ ರಿಕ್ತಂ ಪಿತೃಪಿತಾಮಹಂ ಯಥಾ ದಾಯಂ ವಿಭಜ್ಯ ಸ್ವಯಂ ಸಕಲ ಸಂಪನ್ನಿಕೇತಾತ್ ಸ್ವನಿಕೇತಾತ್ ಪುಲಹಾಶ್ರಮಂ ಪ್ರವ್ರಜ. ಸೊ ಎಲ್ಲವನ್ನ ಬಿಟ್ಟು ಅವರು ಪುಲಹಾಶ್ರಮಕ್ಕೆ ಹೋಗ್ತಾರೆ. ಯಾರು ಕೇಳ್ತಿದ್ದಾರೆ? ಹರೇ ಕೃಷ್ಣ. ಯಾರು? ಮಹೇಶ್ವರಿ ಮಾತು. ಹರೇ ಕೃಷ್ಣ ಪ್ರಭುಜಿ. ವಿಧಿಯು ಭರತ ಮಹಾರಾಜನಿಗೆ 1 ಕೋಟಿ ವರ್ಷಗಳ ಕಾಲ ಲೌಕಿಕ ವೈಭವವನ್ನು ಅನುಭವಿಸಲೆಂದು ಗೊತ್ತು ಮಾಡಿತ್ತು. ಆ ಅವಧಿಯು ಮುಗಿದ ಮೇಲೆ ಅವನು ಸಂಸಾರ ಜೀವನದಿಂದ ನಿವೃತ್ತನಾಗಿ ಪಿತೃಗಳಿಂದ ದೊರೆತಿದ್ದ ಐಶ್ವರ್ಯವನ್ನು ತನ್ನ ಮಕ್ಕಳಿಗೆ ಹಂಚಿದನು. ಸಕಲ ಐಶ್ವರ್ಯಗಳಿಗೆ ಅಗರವಾಗಿದ್ದ ತನ್ನ ತಂದೆಯ ಮನೆಯನ್ನು ತೊರೆದು ಹರಿದ್ವಾರದಲ್ಲಿದ್ದ ಪುಲಹಾಶ್ರಮದ ಕಡೆಗೆ ಪ್ರಯಾಣ ಬೆಳೆಸಿದನು. ಅಲ್ಲಿ ಶಾಲಗ್ರಾಮ ಶಿಲೆಗಳು ದೊರೆತುತ್ತವೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಸೊ ಶಾಲಗ್ರಾಮ ಶಿಲೆಗಳ ಪೂಜೆಯನ್ನ ಮಾಡ್ತಾರೆ. ಸೊ ಇದು ಒಂದು ಆದರ್ಶವಾದ ಒಂದು ಮಾದರಿಯನ್ನು ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ನೋಡಿ. ಹೇಗೆ ಅವರ ತಂದೆ ಎಲ್ಲ ರಾಜ್ಯವನ್ನ ಬಿಟ್ಟು ಮಕ್ಕಳಿಗೆ ಬಿಟ್ಕೊಟ್ಟು ಹೋಗ್ಬಿಟ್ರು, ಅವ್ರ ಜೊತೆ ಒಂದು ಪೈಸೆ ಕೂಡ ತಗೊಂಡು ಹೋಗ್ಲಿಲ್ಲ, ಎಲ್ಲವನ್ನು ಬಿಟ್ಟುಕೊಟ್ಟು ಹೋಗ್ಬಿಟ್ರು. ಅದೇ ರೀತಿ ತಂದೆ ತಾಯಿ ಕೂಡ ಸಮಯ ಬಂದಾಗ ಎಲ್ಲವನ್ನ ಮಕ್ಕಳಿಗೆ ಕೊಟ್ಟು ಅವರು ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ರೈಟ್, ಇದಕ್ಕೆ ವಾನಪ್ರಸ್ಥ ಜೀವನ ಅಂತಾರೆ. ವಾನಪ್ರಸ್ಥ ಜೀವನ ಅಂದ್ರೆ ಸಕಲ ಐಶ್ವರ್ಯವನ್ನು ತೊರೆದು ಭಗವಂತನ ಸೇವೆ ಮಾಡುವುದು, ತಪಸ್ಸನ್ನು ಮಾಡುವುದು, ಅದೇ ವಾನಪ್ರಸ್ಥ ಜೀವನ. ಸೊ ಯಾರು 55 ಇಯರ್ಸ್ ಅಲ್ಲಿ ಇದ್ದಾರೆ, ಅವ್ರು ಇದಕ್ಕೆ ಪ್ಲಾನ್ ಮಾಡಬೇಕು. ಕಂಪ್ಲೀಟ್ ಸರ್ವಿಸ್ ಆಫ್ ಕೃಷ್ಣ ಓನ್ಲಿ. ಯಾರು ಈಗ ಇನ್ನು 30s ಅಲ್ಲಿ ಇದ್ದಾರೆ, 25-30 ಇಯರ್ಸ್ ಅಲ್ಲಿ, ಅವರು 20-25 ವರ್ಷದಲ್ಲಿ ರಿಟೈರ್ಡ್ ಆಗುವಂತ ಪ್ಲಾನ್ ಮಾಡಬೇಕು. ರೈಟ್, 45-50 ವರ್ಷ ಹತ್ತಿರ ಬಂದ ತಕ್ಷಣ ಪ್ಲಾನ್ ಮಾಡ್ಬೇಕು ಹೇಗೆ ನಾವು ರಿಟೈರ್ ಆಗೋದು ಅಂತ. ರೈಟ್, ಎಲ್ಲ ಜವಾಬ್ದಾರಿಯನ್ನು ಮಕ್ಕಳಿಗೆ ಹೋಗಿಸಿ ರಿಟೈರ್ಡ್ ಆಗಿ ಕಂಪ್ಲೀಟ್ಲಿ ಭಗವಂತನ ಸೇವೆ ಮಾಡೋದು. ಆ ರೀತಿ ಮಾಡಿದ್ರೆ ಐಡಿಯಲ್. ಇಲ್ಲಾಂದ್ರೆ ಸಾಯೋವರೆಗೂ ಕೇವಲ ಭೌತಿಕ ಚಿಂತನೆಯಲ್ಲೇ ಮುಳುಗಿರ್ತಾರೆ ಜನ. ಸೊ ಇನ್ ಶುಡ್ ಮೇಕ್ ಎ ಪ್ಲಾನ್. ಸೊ ಎಲ್ಲಿವರೆಗೂ ನಾವು ಕಂಪ್ಲೀಟ್ ಆಗಿ ಸರೆಂಡರ್ ಆಗೋದಿಲ್ಲ, ಅಲ್ಲಿವರೆಗೂ ಕೃಷ್ಣನನ್ನ ಪಡೆಯೋದು ಸಾಧ್ಯವಿಲ್ಲ. ಸೊ ವಿ ಶುಡ್ ಡು ಫುಲ್ ಟೈಮ್ ಸರ್ವಿಸ್ ಆಫ್ ಕೃಷ್ಣ. ಆವಾಗ ಮಾತ್ರ ನಾವು ಭಗವದ್ಧಾಮಕ್ಕೆ ಹೋಗಲು ಸಾಧ್ಯ. ಸೊ ಇಲ್ಲಿ ಭರತ ಮಹಾರಾಜ ಸಕಲ ಐಶ್ವರ್ಯವನ್ನು ಬಿಟ್ಟುಕೊಟ್ಟು ಪುನಃಾಶ್ರಮಕ್ಕೆ ಹೋದರು. ಯತ್ರ ಹವಾವ ಭಗವಾನ್ ಹರೀರ್ ಅದ್ಯಾಪಿ ತತ್ರತ್ಯಾಯಾನಂ ನಿಜಜ್ಞಾನಂ ವಾತ್ಸಲ್ಯೇನ ಸನ್ನಿಧಾಪ್ಯತ ಇಚ್ಛಾರೂಪೇಣ. ಯಾರು ಹೊಸದವ್ರ ಕೈ ಎತ್ತಿಲ್ಲ? ಓಕೆ, ರಾಧಾ ಮಾತಾಜಿ ಅವರು. ಹರೇ ಕೃಷ್ಣ ಪ್ರಭುಜಿ. ಪುಲಹ ಆಶ್ರಮದಲ್ಲಿ ದೇವೋತ್ತಮ ಪರಮಪುರುಷನಾದ ಹರಿಯು ತನ್ನ ಭಕ್ತನ ಬಗೆಗಿನ ದಿವ್ಯ
ವಾತ್ಸಲ್ಯದಿಂದ ಅವನ ಇಚ್ಛೆಯನ್ನು ಪೂರೈಸುವುದಕ್ಕಾಗಿ ಪ್ರತ್ಯಕ್ಷನಾಗುತ್ತಾನೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಭಗವಂತನ ದರ್ಶನ ಆಗುತ್ತೆ ಅವರಿಗೆ. ಸಚ್ ಎಕ್ಸಾಲ್ಟೆಡ್ ಪರ್ಸನ್. ಅಂದ್ರೆ ಇಂತಹ ಸ್ಥಿತಿಯನ್ನ ತಲುಪಿದವರಿಗೂ ಕೂಡ ಕಷ್ಟ ಆಗುತ್ತೆ. ರೈಟ್, ಭಾವ ಸ್ಥಿತಿಯಲ್ಲಿದ್ರು. ವೆರಿ ವೆರಿ ಹೈ ಸ್ಟೇಜ್. ಸೊ ಅಂತಹ ಸ್ಥಿತಿಯಿಂದ ಕೂಡ ಭರತ ಮಹಾರಾಜರ ಪತನವಾಯಿತು. ಮುಂದಿನ ಅಧ್ಯಾಯದಲ್ಲಿ ಅದು ಓದ್ತೀವಿ, ಹೇಗೆ ಭರತ ಮಹಾರಾಜರ ಪತನವಾಯಿತು ಅಂತ. ಒಂದು ಜಿಂಕೆ ಮರಿಗೆ ಆಕರ್ಷಿತನಾಗಿ ಅವರು ತಮ್ಮ ಆಧ್ಯಾತ್ಮಿಕ ಚಟುವಟಿಕೆಯನ್ನು ಬಿಟ್ಕೊಟ್ಬಿಟ್ರು. ಸೊ ಆ ಪತನ, ಅಲ್ಲಿನ ಒಂದು ಒಳ್ಳೆ ಪಾಠ ಇದೆ. ವಿ ಶುಡ್ ಬಿ ಅಲರ್ಟ್. ನಾವು ತುಂಬ ಸಚೇತರಾಗಿರಬೇಕು ಭಗವದ್ಭಕ್ತಿಯಲ್ಲಿ. ಆಗ ನಾವು ಭಗವಂತನನ್ನ ತಲುಪಲು ಸಾಧ್ಯ. ಸ್ವಲ್ಪ ಎಡವಟ್ಟು ಮಾಡಿಬಿಟ್ರೆ, ಸ್ವಲ್ಪ ನಿರ್ಲಕ್ಷ್ಯ ಮಾಡಿಬಿಟ್ರೆ ಪತನವಾಗುವುದು ಖಚಿತ. ಸೊ ವಿ ಶುಡ್ ಟೇಕ್ ಕೇರ್. ಸೊ 10ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯತ್ರಾಶ್ರಮ ಪದಾನಿ ಉಭಯತೋ ನಾಭಿಭೀರ್ ದರ್ಶಚಕ್ರೈಃ ಚಕ್ರ ನದೀನಾಂ ಸರಿತ್ ಪ್ರವರಾ ಸರ್ವತಃ ಪವಿತ್ರೀಕರೋತಿ. ಭಾನುಕುಮಾರಿ ಮಾತಾಡಿ. ಭಾನುಕುಮಾರಿ ಅಂದ್ರೆ ಬೇರೆ ಯಾರಾದ್ರೂ ಹೋಗ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹೌದು. ಪುಲಹ ಆಶ್ರಮದಲ್ಲಿ ಗಂಡಕಿ ನದಿಯು ಹರಿಯುತ್ತದೆ. ಅದು ನದಿಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದದ್ದು. ಸಾಲಗ್ರಾಮ ಶಿಲೆಗಳು ಈ ಎಲ್ಲಾ ಸ್ಥಳಗಳನ್ನು ಪವಿತ್ರಗೊಳಿಸುತ್ತವೆ. ಪ್ರತಿಯೊಂದು ಸಾಲಗ್ರಾಮ ಶಿಲೆಯಲ್ಲೂ ಮೇಲೆ ಮತ್ತು ಕೆಳಗೆ ನಾಭಿಯಂತಹ ವರ್ತುಲಗಳು ಕಾಣುತ್ತವೆ. ಹರೇ ಕೃಷ್ಣ ಪ್ರಭುಜಿ. ಭಗವಂತ ಹೇಗೆ ಕಾಣಿಸ್ಕೊಂತಾನೆ ಫುಲಾಶ್ರಮದಲ್ಲಿ? ಶಾಲಿಗ್ರಾಮ ರೂಪದಲ್ಲಿ, ಶಾಲಿಗ್ರಾಮ ಶಿಲೆ ರೂಪದಲ್ಲಿ ಭಗವಂತ ಕಾಣಿಸ್ಕೊಳ್ತಾನೆ. ಸೊ ಭಗವಂತನ ದರ್ಶನ ಆಯಿತು. ಆಕ್ಚುಲಿ ಶಾಲಿಗ್ರಾಮ ಸಾಕ್ಷಾತ್ ಭಗವಂತನೇ, ಇನ್ನು ಕಲ್ಲಿನ ರೂಪದಲ್ಲಿ. ಸೊ ಅಲ್ಲಿ ಹಲವಾರು ರೀತಿಯ ಶಿಲೆಗಳು ಸಿಗುತ್ತೆ. ಕೆಲವೊಂದಲ್ಲಿ ಗುರುತುಗಳಿರುತ್ತೆ. ರೈಟ್. ಸೊ ಆ ಗುರುತಿನಿಂದ ನರಸಿಂಹ ಶಾಲಿಗ್ರಾಮ, ಇದು ದಾಮೋದರ ಶಾಲಿಗ್ರಾಮ, ರೈಟ್, ಇದು ವಿಷ್ಣು ಶಾಲಿಗ್ರಾಮ, ಈ ರೀತಿ ಹಲವಾರು ಪ್ರಕಾರದ ಹೆಸರು ಕೂಡ ಶಾಲಿಗ್ರಾಮಕ್ಕೆ ಇದೆ. ಓಕೆ. ಸೊ ಅಲ್ಲಿ ಅವರು ಪೂಜೆ ಮಾಡ್ತಾ ಇದ್ರು. ಗಂಡಕಿ ನದಿ ಇಟ್ ಇಸ್ ದೇರ್ ಇನ್ ನೇಪಾಲ್. ಈಗ ಸದ್ಯಕ್ಕೆ ನೇಪಾಳಲ್ಲಿ ಈ ನದಿ ಹರಿಯುತ್ತೆ. ತಸ್ಮಿನ್ ವಾವ ಕೆಲಸ ಏಕಲಹ ಪುಲಹಾಶ್ರಮೋಪವನೆ ವಿವಿಧ ಕುಸುಮ ಕಿಶಲಯ ತುಳಸಿಕಾಂಬುಭಿಃ ಕಂದಮೂಲ ಫಲೋಪಹಾರೈಸ್ ಚ ಸಮೀಹಮಾನೋ ಭಗವತ ಆರಾಧನಂ ವಿವಿಕ್ತ ಉಪರತ ವಿಷಯಾಭಿಲಾಷ ಉಪಭೃತೋಪಶಮಃ ಪರಾಂ ನಿವೃತ್ತಿಂ ಅವಾಪ. ಪ್ರೇಮ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಪುಲಹ ಆಶ್ರಮದ ಉಪವನಗಳಲ್ಲಿ ಏಕಾಂತವಾಗಿ ಇರುತ್ತಾ ಭರತ ಮಹಾರಾಜನು ವಿವಿಧ ಕುಸುಮಗಳು, ಚಿಗುರುಗಳು ಮತ್ತು ತುಳಸಿಯ ದಳಗಳನ್ನು ಸಂಗ್ರಹಿಸುತ್ತಿದ್ದ. ಅಲ್ಲದೆ ಅವನು ಗಂಡಕಿ ನದಿಯ ನೀರನ್ನು, ವಿವಿಧ ಕಂದಮೂಲ ಫಲಗಳನ್ನು ಸಂಗ್ರಹಿಸುತ್ತಿದ್ದ. ದೇವೋತ್ತಮ ಪರಮಪುರುಷನಾದ ವಾಸುದೇವನಿಗೆ ಇವನ್ನು ನೈವೇದ್ಯವಾಗಿ ಅರ್ಪಿಸಿ ಅವನು ಸಂತೃಪ್ತನಾಗಿರುತ್ತಿದ್ದ. ಹೀಗೆ ಅವನ ಹೃದಯ ಸಂಪೂರ್ಣವಾಗಿ ನಿಷ್ಕಲ್ಮಶವಾಗಿತ್ತು. ಅವನಿಗೆ ಲೌಕಿಕ ಭೋಗದ ಇಚ್ಛೆಯು ಸ್ವಲ್ಪವೂ ಇರಲಿಲ್ಲ. ಎಲ್ಲ ಲೌಕಿಕ ಅಭಿಪ್ಸೆಗಳು ಮಾಯವಾದವು. ಈ ಸ್ಥಿರ ಸ್ಥಿತಿಯಲ್ಲಿ ಸಂಪೂರ್ಣ ತುಷ್ಟನಾದ ಅವನು ಭಕ್ತಿ ಸೇವೆಯಲ್ಲಿ ಸನ್ನಿಹಿತನಾದನು. ಹರೇ ಕೃಷ್ಣ. ಸೊ ಕಾಡಿನಲ್ಲಿ ಏನ್ ಸಿಗುತ್ತೋ ಅದರಿಂದ ಭಗವಂತನ ಪೂಜೆ ಮಾಡ್ತಾ ಇದ್ರು. ರೈಟ್. ತುಳಸಿ ದಳ, ನೀರು, ಕಂದ ಮೂಲ, ಹೂವು, ಹಣ್ಣು, ಸೊ ಇವನ್ನೆಲ್ಲ ಸಂಗ್ರಹಿಸಿ ಅವರು ಭಗವಂತನ ಆರಾಧನೆಯನ್ನ ಮಾಡ್ತಾ ಇದ್ರು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮಿ ಭಕ್ತ್ಯಾ ಪ್ರಯಚ್ಛತಿ. ಇಡೀ ಫೋಟೋದಲ್ಲಿ ನೋಡ್ತಾ ಇದ್ದಾರೆ, ಕಾಡಿನಲ್ಲಿ ಕುಳಿತುಕೊಂಡು ಭಗವಂತನ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ಸೊ ಪ್ರಭುಪಾದರು ಹೇಳ್ತಾರೆ, ಒನ್ ಮೇ ನಾಟ್ ಬಿ ಏಬಲ್ ಟು ಗೋ ಟು ಪುಲಹ ಆಶ್ರಮ. ನಾವೆಲ್ಲ ಅಲ್ಲಿ ಹೋಗಲು ಸಾಧ್ಯವಿಲ್ಲ. ಬಟ್ ವೇರ್ ಎವರ್ ಒನ್ ಈಸ್,
ನಾವು ಎಲ್ಲಿದ್ದೀವೋ ಅಲ್ಲಿ ಭಗವಂತನ ಭಕ್ತಿ ಸೇವೆ ಮಾಡಿ ಅಂತ ಹೇಳ್ತಾರೆ. ಸೊ ಈ ಪ್ರಾಸೆಸ್ ತುಳಸಿ, ಹೂವು, ಹಣ್ಣು, ಕಾಯಿ, ನೈವೇದ್ಯ ಎಲ್ಲ ಮಾಡಿ ಭಗವಂತನಿಗೆ ಅರ್ಪಿಸಿ. ಕಾಡಲ್ಲಿ ಹೋದ್ರೆ ಇದೇ ಮಾಡಬೇಕು, ಮನೇಲಿದ್ರೆ ಇದೇ ಮಾಡಬೇಕು. ಪ್ರಭಾತ್ ಹೇಳ್ತಾರೆ ಬೆಟರ್ ಯು ಡೂ ಎಟ್ ಹೋಮ್, ಮನೆಯಲ್ಲೇ ಮಾಡಿ ಅಂತಾರೆ. ರೈಟ್. ಸೊ ಮತ್ತು ದೇವಸ್ಥಾನ ಹತ್ರ ಇದ್ರೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಬೋದು, ಸೇವೆ ಮಾಡ್ಬೋದು. ಸೊ ಬೈ ಡೂಯಿಂಗ್ ದಿಸ್ ಡಿವೋಷನಲ್ ಆಕ್ಟಿವಿಟೀಸ್ ಒನ್ ಗೆಟ್ಸ್ ಪ್ಯೂರಿಫೈಡ್, ಪರಿಶುದ್ಧರಾಗ್ತೀವಿ ನಾವು. ಈ ರೀತಿ ಪೂಜೆ ಮಾಡ್ತಾ ಮಾಡ್ತಾ ಭರತ ಮಹಾರಾಜರ ಹೃದಯ ಕರಗೋಕೆ ಸ್ಟಾರ್ಟ್ ಆಗುತ್ತೆ. ಭರತನ ಹೃದಯ ನಿರ್ಮಲವಾಗುತ್ತೆ. ಪ್ರಭಾ ಮಾತಾಡಿ. ಪ್ರಭಾ ಚಂದ್ರು ಮಾತಾಡಿ ಹೋಗ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಓದ್ಲಾ? ಜಿ ಹರೇ ಕೃಷ್ಣ. ಅತ್ಯಂತ ಅತ್ಯಂತ ಓದ್ತೀರಾ ಮಾತಾಜಿ? ಶ್ರೀಮಂತನಾದ ಭರತ ಮಹಾರಾಜ ಈ ರೀತಿಯಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರಂತರವಾಗಿ ತೊಡಗಿದ್ದ. ಸಹಜವಾಗಿಯೇ ವಾಸುದೇವ ಕೃಷ್ಣನ ಬಗೆಗಿನ ಅವನ ಪ್ರೀತಿ ದಿನದಿಂದ ದಿನಕ್ಕೆ ವೃದ್ಧಿಯಾಗಿ ಅವನ ಹೃದಯವನ್ನು ಕರಗಿಸಿತು. ತತ್ಪರಿಣಾಮವಾಗಿ ಅವನ ಕ್ರಮೇಣ ನಿತ್ಯ ಕರ್ಮಗಳಲ್ಲಿ ಎಲ್ಲ ಆಸಕ್ತಿಯನ್ನು ಕಳೆದುಕೊಂಡ. ಆನಂದೋದ್ರೇಕವಾದ ಎಲ್ಲ ಬಾಹ್ಯ ಲಕ್ಷಣಗಳು ಕಾಣಿಸಿಕೊಂಡವು. ಅವನ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಎಷ್ಟು ಸುರಿದವೆಂದರೆ ಅವನಿಗೆ ಏನು ಕಾಣದಂತಾಯಿತು. ಹೀಗೆ ಅವನು ನಿರಂತರವಾಗಿ ಭಗವಂತನ ಅರುಣ ರಂಜಿತ ಪಾದ ಪದ್ಮಗಳನ್ನು ಧ್ಯಾನಿಸುತ್ತಿದ್ದ. ಆ ಸಮಯದಲ್ಲಿ ಸರೋವರದಂತಿದ್ದ ಅವನ ಹೃದಯವು ಪ್ರೇಮೋದ್ರೇಕವಾದ ಜಲದಿಂದ ತುಂಬಿತ್ತು. ಆ ಸರೋವರದಲ್ಲಿ ಅವನ ಮನಸ್ಸು ಮುಳುಗಿದ್ದಾಗ ಅವನು ಭಗವಂತನಿಗೆ ಸಲ್ಲಿಸಬೇಕಾದ ನಿತ್ಯ ಸೇವೆಯನ್ನು ಮರೆತು ಬಿಟ್ಟು. ಹರೇ ಕೃಷ್ಣ. ಸೊ ಭರತ ಮಹಾರಾಜರ ಮನಸ್ಥಿತಿಯನ್ನಲ್ಲಿ ವರ್ಣನೆ ಮಾಡಿದ್ದಾರೆ. ರೈಟ್. ಸೊ ಅವನ ದೇಹದಲ್ಲಿ ಈ ರೀತಿ ಲಕ್ಷಣಗಳು ಕಾಣಿಸ್ತಾ ಇದ್ವು, ಈ ಭಾವದ ಸಿಂಪ್ಟಮ್ಸ್ ಇವೆಲ್ಲ. ರೈಟ್. ಕಣ್ಣಲ್ಲಿ ನೀರು, ನಯನಂ ಗಲದ ಶ್ರುಧಾರಯ ವದನಂ ಗದಗದರುದ್ಧಯಾಗಿರ. ರೈಟ್. ಹೃದಯ ತುಂಬಿದಾಗ ಕಣ್ಣಿಂದ ನೀರು ಬರುತ್ತೆ ಹೊರಗೆ. ಸೊ ಕಣ್ಣಲ್ಲಿ ನೀರು, ಮತ್ತೆ ಮೈಯಲ್ಲಿ ರೋಮಾಂಚ, ಅಂತಹ ಅನುಭವವನ್ನ ಭರತ ಮಹಾರಾಜರು ಆಗ್ತಾ ಇತ್ತು. ಸೊ ಈಗ ಇದಕ್ಕೆ ಭಾವದ ಸ್ತರ ಅಂತಾರೆ. ಸೊ ನವಿದಾ ಭಕ್ತಿಯಲ್ಲ, ಸಾಧನ ಭಕ್ತಿಯ 9 ಹಂತಗಳಲ್ಲಿ, ಅಂದ್ರೆ ಆದೋ ಶ್ರದ್ಧಾ ತಥಾ ಸಾಧು ಸಂಜ್ಞ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. 9 ಇವು ಹಂತಗಳು. ಈ 9 ಹಂತಗಳಲ್ಲಿ ಭಾವ 8ನೇ ಹಂತ. ಸೊ ಭರತ ಮಹಾರಾಜರು ಆ 8ನೇ ಹಂತದಲ್ಲಿ ಏನೋ ಭಗವಂತನ ಜಸ್ಟ್ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಸಾಕು, ಭಗವಂತನ ಸಾಕ್ಷಾತ್ ದಿವ್ಯ ದರ್ಶನವಾಗುತ್ತೆ. ಅಂತಹ ಹಂತಕ್ಕೆ ಬಂದವರು ಭರತ ಮಹಾರಾಜರು ಈಗ ಧ್ಯಾನ ಮಾಡ್ತಾ ಇದ್ದಾರೆ. ಸೊ ಮುಂದಿನ ಅಧ್ಯಾಯದಲ್ಲಿ ದುರ್ಘಟನೆ ನಡೆಯುತ್ತೆ. ಅವರು ಆಸಕ್ತರಾಗಿ ಈ ಭಾವದ ಲಕ್ಷಣಗಳನ್ನು ಕಳ್ಕೊಂಡ್ಬಿಡ್ತಾರೆ. ಕೆಲವೊಮ್ಮೆ ನಮಗೂ ಕೂಡ ಆನಂದ ಆಗುತ್ತೆ, ದರ್ಶನ ಅಥವಾ ಕೀರ್ತನೆ ಮಾಡಿದಾಗ, ಕತೆ ಕೇಳುವಾಗ ಮನಸ್ಸಲ್ಲಿ ಒಳ್ಳೆ ಆನಂದ ಅನುಭೂತಿ ಆಗುತ್ತೆ. ಆದ್ರೆ ಅದು ಕೆಲವು ಕ್ಷಣ ಇರುತ್ತೆ, ಮತ್ತೆ ಮರೆತು ಬಿಡ್ತೀವಿ. ಯಾಕಂದ್ರೆ ಅಪರಾಧಗಳ ಕಾರಣದಿಂದ, ಅಪರಾಧಗಳು ಅಥವಾ ಏನಂತಾರೆ, ಪೂರ್ವ ಕರ್ಮಗಳ ಪ್ರಭಾವದಿಂದ ಏನಾದ್ರು ದುಷ್ಕಾರ್ಯ ಮಾಡಿದಾಗ ಏನಾಗುತ್ತೆ, ಅದು ಆ ಒಂದು ಆನಂದವನ್ನು ಕಳ್ಕೊಂಡ್ಬಿಡ್ತೀವಿ. ಸೊ ಅದಕ್ಕೆ ನಾವು ದೀರ್ಘಕಾಲ ಕೃಷ್ಣ ಪ್ರಜ್ಞೆಯನ್ನ ಪ್ರಾಕ್ಟೀಸ್ ಮಾಡಬೇಕು. ದೀರ್ಘಕಾಲ ಭಕ್ತರ ಸೇವೆಯನ್ನು ಮಾಡಬೇಕು. ಅದರಿಂದ ಏನಾಗುತ್ತೆ, ಆ ಒಂದು ಭಾವನೆಗಳು ಬೆಳೀತಾ ಹೋಗ್ತವೆ. ವಿಶೇಷವಾಗಿ ಲವಮಾತ್ರ ಸಾಧು ಸಂಘ ಸರ್ವಸಿದ್ಧಿ হয়. ಯಾವಾಗ ನಾವು ಶುದ್ಧ ಭಕ್ತರ ಸಂಘವನ್ನು ಮಾಡ್ತೀವಿ, ಅವರ ಸಂಘದ ಪ್ರಭಾವದಿಂದ ಅವರ ಒಂದು ಭಕ್ತಿ ನಮಗೂ ತಟ್ಟುತ್ತೆ. ಆ ಭಕ್ತಿಯ ಸ್ಪರ್ಶದಿಂದ ನಾವು ಕೂಡ ಆ ಒಂದು ಉನ್ನತ ಸ್ತರಕ್ಕೆ ಬರ್ಬೋದು. ಅದಕ್ಕೆ ಶುದ್ಧ ಭಕ್ತರ ಸೇವೆ ವೆರಿ ಕ್ವಿಕ್ ವೇ, ತುಂಬ ಸರಳವಾಗಿ, ತುಂಬ ಬೇಗನೆ ನಾವು ಅಡ್ವಾನ್ಸ್ ಮಾಡ್ಬೋದು. ಅದಕ್ಕೆ ಭಕ್ತರ ಸೇವೆ ಅವಕಾಶ ಸಿಕ್ಕಾಗ ನಾವು ತಪ್ಪಿಸಬಾರದು. ವಿ ಶುಡ್ ಸರ್ವ್ ದೆಮ್. ವಾಣಿ ಸೇವಾ, ವಪು ಸೇವಾ. ಕೆಲವೊಮ್ಮೆ ವಪು ಸೇವಾ ಅಂದ್ರೆ ಅವರ ಹತ್ತಿರ ಬಂದು ಸೇವೆ ಮಾಡುವ ಅವಕಾಶ ಸಿಗ್ಬೋದು. ಇಲ್ಲ ಅಂದ್ರೆ ದೂರದಿಂದಲೂ ಕೂಡ ಅವರ ವಾಣಿ, ಅವರು ಕೊಟ್ಟಂತಹ
ಏನಿದ್ರೆ ಆದೇಶಗಳನ್ನ ಪಾಲಿಸಿ ಅವರ ಸೇವೆಯನ್ನು ಮಾಡಬಹುದು. ಸೊ ಆಗ ನಾವು ಅತಿ ಬೇಗನೆ ಭಕ್ತಿಯಲ್ಲಿ ಬೆಳೆಯಬಹುದು. 13ನೇ ಶ್ಲೋಕ. ರಾಧಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭರತ ಮಹಾರಾಜ ಬಹಳ ಸುಂದರವಾಗಿ ಕಾಣುತ್ತಿದ್ದ. ಅವನ ತಲೆಯಲ್ಲಿದ್ದ ಸಮೃದ್ಧವಾದ ಗುಂಗುರು ಕೂದಲು ತ್ರಿಕಾಲ ಸ್ನಾನದಿಂದ ನೆನೆದಿರುತ್ತಿತ್ತು. ಅವನು ಕೃಷ್ಣಾಜೀನವನ್ನು ಧರಿಸಿದ್ದ. ಸುವರ್ಣಮಯ ಪ್ರಕಾಶದಿಂದ ಕೂಡಿದ ದೇಹವುಳ್ಳ ಹಾಗೂ ಸೂರ್ಯಾಂತರ್ಗತವನಾಗಿದ್ದ. ಭಗವಾನ್ ನಾರಾಯಣನನ್ನು ಅವನು ಋಗ್ವೇದ ಮಂತ್ರಘೋಷ ಮಾಡುತ್ತಾ ಆರಾಧಿಸುತ್ತಿದ್ದ. ಸೂರ್ಯೋದಯದ ಸಮಯದಲ್ಲಿ ಮುಂದಿನ ಮಂತ್ರವನ್ನು ಪಠಣ ಮಾಡುತ್ತಿದ್ದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಸೊ ಸೂರ್ಯನಾರಾಯಣ, ಆಕ್ಚುಲಿ ಸೂರ್ಯನ ಆರಾಧನೆ ವೈಷ್ಣವರು ಮಾಡ್ತಾರೆ. ಆದ್ರೆ ವೈಷ್ಣವರು ಸೂರ್ಯನಲ್ಲಿರುವ ನಾರಾಯಣನ ಆರಾಧನೆ ಮಾಡ್ತಾರೆ. ರೈಟ್, ಸೂರ್ಯನ ಕಡೆ ನಮಸ್ಕಾರ ಮಾಡ್ತಾರೆ, ಗಾಯತ್ರಿ ಮಂತ್ರ ಜಪ ಮಾಡ್ತಾರೆ. ಸೊ ಸವಿತು ಆಕ್ಚುಲಿ ಸನ್, ಸೂರ್ಯ. ಸೊ ಸೂರ್ಯನ ಆರಾಧನೆ ಮಾಡುವಾಗ ಸೂರ್ಯನಾರಾಯಣನ ಧ್ಯಾನವನ್ನು ಮಾಡ್ತಾ ಇದ್ರು. ರೈಟ್, ಫೋಟೋದಲ್ಲಿ ನೋಡಿದಿರಲ್ಲ, ಹಿಂದಿನ ಫೋಟೋದಲ್ಲಿ ಇತ್ತು ನೋಡಿ, ಹಿಂದಿನ ಶ್ಲೋಕದಲ್ಲಿ ಇಲ್ಲಿದ್ದ ನೋಡಿ, ಸೂರ್ಯನ ಒಳಗಡೆ ಸೂರ್ಯನಾರಾಯಣ ಇದ್ದಾನೆ. ಸೊ ಶಂಖಚಕ್ರಗಾದ ಪದ್ಮಧಾರಿ ಆ ಭಗವಂತನ ಆರಾಧನೆ ಧ್ಯಾನವನ್ನು ಮಾಡ್ತಾ ಇದ್ರು. ಸೊ ಋಗ್ವೇದದಲ್ಲಿ ಮಂತ್ರ ಇದೆ, ಆ ಮಂತ್ರವನ್ನು ಜಪ ಮಾಡ್ತಾ ಇದ್ರು. ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ. Right, within the sun, Lord Narayana is situated and he has a golden hue. So ಸವಿತ್ರ ಮಂಡಲ, ಸೂರ್ಯ ಮಂಡಲದ ಮಧ್ಯದಲ್ಲಿ ಭಗವಾನ್ ನಾರಾಯಣ ಇದ್ದಾನೆ. ಅವರ ಧ್ಯಾನವನ್ನು ಮಾಡ್ತೀವಿ ಅಂತ ಋಗ್ವೇದದಲ್ಲಿ. ಲಾಸ್ಟ್ ಶ್ಲೋಕ. ಪರೋ ರಜಸ್ ಸವಿತುರ್ಜಾತ ವೇದೋ ದೇವಸ್ಯ ಭರ್ಗೋ ಮನಸೇದಂ ಜಜ್ನಾ ಸುರೇತ ಸಾದಹ ಪುನರಾವಿಶ್ಯಚಷ್ಟೆ ಹಂಸಂ ಗೃಧ್ರಾಣಂ ನೃಸದ್ ರಿಂಗಿರಾಂ ಇಮಃ. ಓದ್ಲಾ ಪ್ರಭುಜಿ? ಹರೇ ಕೃಷ್ಣ. ಓದಿ ಮತ್ತೆ. ದೇವೋತ್ತಮ ಪರಮ ಪುರುಷನು ಶುದ್ಧ ಸತ್ವಗುಣದಲ್ಲಿ ಸನ್ನಿಹಿತನಾಗಿದ್ದಾನೆ. ಅವನು ಸಮಸ್ತ ಬ್ರಹ್ಮಾಂಡವನ್ನೇ ಬೆಳಗುತ್ತಾನೆ. ತನ್ನ ಭಕ್ತರಿಗೆ ಸಕಲ ಅನುಗ್ರಹವನ್ನು ನೀಡುತ್ತಾನೆ. ಭಗವಂತನು ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ. ಅವನ ಇಚ್ಛೆಯ ಪ್ರಕಾರ ಭಗವಂತನು ಪರಮಾತ್ಮನಾಗಿ ಈ ಬ್ರಹ್ಮಾಂಡವನ್ನು ಪ್ರವೇಶಿಸಿದ. ಅವನು ತನ್ನ ವಿವಿಧ ಸಾಮರ್ಥ್ಯಗಳಿಂದ ಲೌಕಿಕ ಭೋಗಪೇಕ್ಷೆಗಳಾದ ಸಕಲ ಜೀವಿಗಳನ್ನು ಪಾಲಿಸುತ್ತಾನೆ. ಬುದ್ಧಿ ಪ್ರದಾಯಕನಾದ ಭಗವಂತನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಭಗವಂತನಿಗೆ ಪ್ರಾರ್ಥನೆ. ಸೊ ಭಗವಂತ ಸೃಷ್ಟಿಯನ್ನ ಮಾಡಿ, ಸೃಷ್ಟಿ ಒಳಗಡೆ ಪ್ರವೇಶ ಮಾಡಿ ಎಲ್ಲವನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ, ರೈಟ್, ಪಾಲಿಸುತ್ತಾ ಇದ್ದಾರೆ. ಸ್ವಂತಹ ಭಗವಂತನಿಗೆ ನಮಸ್ಕಾರಗಳಲ್ಲಿ ಸಲ್ಲಿಸ್ತಾ ಇದ್ದಾರೆ. ಈ ರೀತಿ ಭರತ ಮಹಾರಾಜರು ಹೇಗೆ ಧ್ಯಾನ ಮಾಡಿದ್ದಾರೆ ಅಂತ ನೋಡಿದ್ದೀವಿ. ಮುಂದಿನ ಅಧ್ಯಾಯದಲ್ಲಿ ಡಿಸ್ಕ್ರಿಪ್ಷನ್ ಆಫ್ ಕ್ಯಾರೆಕ್ಟರ್ ಭರತ ಮಹಾರಾಜನ ಗುಣಗಳ ವರ್ಣನೆ. ಸೊ ಇಲ್ಲಿ ಅವರು ಹೇಗೆ ಜಿಂಕೆ ಮರಿಗೆ ಆಸಕ್ತರಾಗ್ತಾರೆ, ಅವರು ತಮ್ಮ ಆಧ್ಯಾತ್ಮಿಕ ಪ್ರಾಕ್ಟೀಸ್ ಅನ್ನ ಬಿಟ್ಬಿಡ್ತಾರೆ, ಪತನವಾಗ್ತಾರೆ, ಮುಂದಿನ ಜನ್ಮದಲ್ಲಿ ಅವರು ಜಿಂಕೆಯಾಗಿ ಹುಟ್ಟುತ್ತಾರೆ. ಸೊ ಈ ಕಥೆಯನ್ನು ನಾವು ಮುಂದಿನ ವಾರ ಕೇಳೋಣ. ಓಕೆ, ಹರೇ ಕೃಷ್ಣ. ಯಾರ್ದೇನಾದ್ರು ಪ್ರಶ್ನೆ ಇದೆಯಾ? ಇವತ್ತಿನ ಕ್ಲಾಸ್ಗೆ ಪ್ರಶ್ನೆ ಇದೆ, ಕೇಳ್ಬೋದು. ಓಕೆ, ಯಾರದು? ಆರ್ತಿ ಮಾತಾಡಿ. ಪ್ರಭುಜಿ, ನೀವ್ ಹೇಳ್ತಾ ಇದ್ರಲ್ಲ, ಎಷ್ಟು ಬ್ಯುಸಿಯಾಗಿ ಇರ್ತಾರೆ ಅಷ್ಟು ಮನುಷ್ಯ ಅಂದ್ರೆ ಕರೆಕ್ಟ್ ಆಗಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಬಟ್ ನಾವು ಭೌತಿಕದಲ್ಲಿ ತುಂಬಾ ಬ್ಯುಸಿ ಆಗಿದ್ರೆ ಭಕ್ತಿ ಮಾಡೋದು ಅಷ್ಟು ಸಾಧ್ಯ ಆಗೋದಿಲ್ಲ ಅಂತ ಅನ್ಸುತ್ತೆ. ಇವನ್ ಭಗವದ್ಗೀತೆಯಲ್ಲಿನೂ ಕರ್ಮ ಸನ್ಯಾಸಕ್ಕಿಂತ ಭಕ್ತಿ ಸನ್ಯಾಸ ಯೋಗ ಒಳ್ಳೇದು. ಭಕ್ತಿ ಸೇವೆ ಒಳ್ಳೇದು ಹಾ, ಹೇಳಿದ್ರು.
ಸೊ ಭಕ್ತಿ ಸೇವೆನೇ ಒಳ್ಳೇದು ಅಂದ್ಮೇಲೆ ಅದೇ ಮಾಡೋದು ಬೆಸ್ಟ್ ಅಲ್ಲ ಅಂತ ನಂಗೆ ಅನ್ಸುತ್ತೆ. ಇವಾಗ ನಾವು ಫುಲ್ ಬ್ಯುಸಿ ಆಗಿದ್ರೆ ಭಕ್ತಿ ಸೇವೆ ಮಾಡಕ್ ಆಗಲ್ಲ ಅಂತ ಹೌದು, ಭಕ್ತಿ ಸೇವೆಯಲ್ಲಿ ಬ್ಯುಸಿ ಆಗಿರ್ಬೇಕು ನಾವು. ಭಕ್ತಿ ಸೇವಾ ಕಾರ್ಯಗಳಲ್ಲಿ ಬ್ಯುಸಿ ಆಗಿರ್ಬೇಕು. ಸೊ ಆದ್ರೆ ಎಲ್ಲರೂ ಬರೀ ಭಕ್ತಿ ಸೇವೆ ಮಾಡಿದ್ರೆ ಉತ್ತಮ, ಕೆಲವರಿಗೆ ಆಗುತ್ತೆ. ಎಲ್ಲವನ್ನು ಬಿಟ್ಟು ಕೇವಲ ಭಗವಂತನ ಭಜನೆ, ಭಗವಂತನ ಸೇವೆ ಮಾಡ್ತಾ ಇರ್ತಾರೆ. ಪುರಂದರದಾಸರು, ಕನಕದಾಸರು ಎಲ್ಲ ಬಿಟ್ಟು ಬರೀ ಭಗವಂತನ ಸೇವೆ ಮಾಡ್ತಾ ಇದ್ರು, ಕೀರ್ತನೆ ಮಾಡ್ತಾ ಇದ್ರು, ಪ್ರಚಾರ ಮಾಡ್ತಾ ಇದ್ರು. ಅವರು ತಮ್ಮ ಮೇಂಟೆನೆನ್ಸ್ಗೋಸ್ಕರ ಏನು ಟೆನ್ಷನ್ ತಗೊಳ್ಳಿಲ್ಲ. ಅವರು ಭಗವಂತ ಮೇಂಟೈನ್ ಮಾಡ್ತಾ ಇದ್ದ ಅಂತ ಒಂದು ಏನಂತಾರೆ ದಾರಿಯನ್ನ ತುಂಬ ಕೆಲವರು ತಗೊಳಕ್ ಸಾಧ್ಯ. ಉಳಿದವ್ರು ಏನ್ ಮಾಡ್ಬೇಕು, ಅಟ್ಲೀಸ್ಟ್ 50 ವರ್ಷದವರೆಗೆ 8 ಗಂಟೆ ಕೆಲಸ ಮಾಡ್ಬೇಕು ಡೈಲಿ, 8 ರಿಂದ 9 ಗಂಟೆ. ಬೆಂಗಳೂರು ಅಂತ ನಗರದಲ್ಲಿ ಟ್ರಾವೆಲಿಂಗ್ ಟೈಮ್ ಆ್ಯಡ್ ಮಾಡಿದ್ರೆ 10 ಗಂಟೆ ಆಗ್ಬೋದು. ಬಟ್ ಉಳಿದ ಒಂದು 14 ಗಂಟೆ ಏನಿದೆ ಅದನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಬೇಕು. ಬಟ್ 14 ಗಂಟೆಯಲ್ಲಿ 6 ಗಂಟೆ ಮಲಗಬೇಕು, ಎಷ್ಟು ಉಳಿತು? 8 ಗಂಟೆ, 8 ಗಂಟೆ ಉಳಿಯುತ್ತೆ ಅಷ್ಟೇ. ರೈಟ್. ಸೊ ಆ ಉಳಿದ 8 ಗಂಟೆಯಲ್ಲಿ ಮನೆ ಕೆಲಸ ಇರುತ್ತೆ, ಅದು ಇರುತ್ತೆ, ಅಡಿಗೆ ಮಾಡಬೇಕು. ಸೊ ಉಳಿಯೋದು ತುಂಬ ಕಮ್ಮಿನೇ. ಸೊ ಎಷ್ಟು ಟೈಮ್ ಇದೆಯೋ ಅಷ್ಟನ್ನಾದ್ರೂ ಫುಲ್ ಸರ್ವಿಸ್ ಅಂದ್ರೆ ಭಕ್ತಿ ಸೇವೆಯಲ್ಲಿ ಸೀರಿಯಸ್ ಆಗಿ ತೊಡಗಿಸಬೇಕು. ಅರ್ಥ ಆಗ್ತಿದೆ ಮಾತಾಡಿ? ಸೊ ವಾಟ್ ಎವರ್ ಟೈಮ್ ವಿ ಹ್ಯಾವ್, ಡೈಲಿ 3 hours ಅಟ್ ಲೀಸ್ಟ್ ವಿ ಕ್ಯಾನ್ ಗಿವ್ ಫಾರ್ ಭಕ್ತಿ. ಅಷ್ಟು ಕೊಡೋಕ್ಕಾಗಲ್ಲ ಅಂದ್ರೆ ತುಂಬಾ ಭಕ್ತಿ ಸೇವೆ ಕಷ್ಟ ಆಗುತ್ತೆ. ಕರೆಕ್ಟ್. ಹರೇ ಕೃಷ್ಣ ಪ್ರಭುಜಿ. ರಿಟೈರ್ಡ್ ಆದ್ಮೇಲೆ ಕಂಪ್ಲೀಟ್ ಆಗಿ ಭಗವಂತನ ಸೇವೆ ಮಾಡಬಹುದು. ಟು ಕಂಪ್ಲೀಟ್ ಸರ್ವಿಸ್ ಆಫ್ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. Yeah. ಪ್ರಭುಜಿ, ಇವಾಗ 50 ವರ್ಷಕ್ಕೆನೆ ಎಲ್ಲ ಇದ್ ಮಾಡ್ಕೊಳ್ಳೋಣ ಅಂದ್ರೆ ನಮ್ಗೆ ಲೇಡೀಸ್ಗೆ 60 ವರ್ಷ ಇದ್ರು ಮಕ್ಕಳು ಮದ್ವೆ, ಬಾಣಂತನ, ಮಕ್ಕಳು ನೋಡ್ಕೊಳ್ಳೋದು ಇದೇ ಒಂದ್ ಸ್ವಲ್ಪ ಮುಗ್ದಿರಲ್ಲ ಪ್ರಭುಜಿ. ಅದ್ರಲ್ಲೇ ಟೈಮ್ ಮಾಡ್ಕೋಬೇಕು ನಾವು. ಮೊಮ್ಮಕ್ಕಳು ನೋಡ್ಕೊಳ್ಳೋದು ಅದೆಲ್ಲ ಇರುತ್ತೆ. ಮಕ್ಕಳು ಬಂದ್ರೆ ಮಾಡ್ ಕಳಿಸ್ಬೇಕಲ್ಲ ಹೆಣ್ಮಕ್ಳಿಗೆ, ಬಾಣಂತನ ಇದ್ರಲ್ಲಿ ಸಿಗಾಕೊಂಡ್ಬಿಟ್ಟಿರ್ತೇವೆ. ಸೊ 60 ವರ್ಷದವರೆಗೂ ಅಂತೀರಾ ನೀವು? 60 ಅಲ್ಲ, years ಅದೆಲ್ಲ ಮುಗಿಯೋವರೆಗೂ ನಮ್ಗೆ ಆಗ್ಬಿಟ್ಟಿರುತ್ತೆ 60 ವರ್ಷ. ಬಟ್ ಜೊತೆನಲ್ಲಿ ಮಾಡ್ಕೊತಿರ್ತೀವಿ. ಹೆಚ್ಚು ಸಮಯ ಈ ಮೊಮ್ಮಕ್ಕಳು ನೋಡ್ಕೊಳ್ಳೋದೆಲ್ಲ ಆಗ್ಬಿಡುತ್ತೆ. ಅದ್ರಲ್ಲೂ ಮೈಂಡ್ ಅಲ್ಲಿ ಇರುತ್ತೆ ದೇವ್ರ ನಾಮಸ್ಮರಣೆ. ಬಟ್ ಇದನ್ನು ಕೆಲವು ಕರ್ತವ್ಯ ಅಂತ ಮಕ್ಕಳದು ನೋಡ್ಕೋಬೇಕಲ್ಲ, ಪೂರೈಸ್ಬೇಕಲ್ಲ ಅದಕ್ಕೆ ಮೊಮ್ಮಕ್ಕಳಿಗೆ ಅಂತ. ಜೊತೆಗೆ ಅದನ್ನು ಮಾಡ್ಕೋತಾ ಇರ್ತೀವಿ ಅಷ್ಟೇ. ಎಸ್ ಎಸ್, ಅದು ಹೌದು, ಅದು ರೆಸ್ಪಾನ್ಸಿಬಿಲಿಟಿ ಇದೆ. ಎಸ್ಪೆಷಲಿ ಈಗಿನ ಕಾಲದಲ್ಲಿ ಯಾವಾಗ ಜಾಯಿಂಟ್ ಫ್ಯಾಮಿಲೀಸ್ ಇಲ್ಲ. ಹೌದು. ಮತ್ತೆ ಮಕ್ಕಳು ಮದ್ವೆ ಹಿಂದೆ ಬೇಗ ಮದ್ವೆ ಆಗ್ತಿತ್ತು, ಜವಾಬ್ದಾರಿ ಬೇಗ ಕಳಿತಿತ್ತು ಮಕ್ಕಳು ಅದೆಲ್ಲ. ಈಗ ಮದ್ವೆ ಲೇಟ್ ಆಗುತ್ತೆ ಮಕ್ಕಳದು, ಮತ್ತೆ ಎಲ್ಲ ಲೇಟ್ ಆಗುತ್ತೆ. ನೋಡಿ, ಹಿಂದಿನ ಕಾಲದಲ್ಲಿ 20 ವರ್ಷಕ್ಕೆ ಮದುವೆ ಆಗ್ತಾ ಇತ್ತು. ಈಗ 30 ದಾಟ್ಬಿಟ್ಟಿರುತ್ತೆ. 30 ಮಿನಿಮಮ್ ಆಗಿದೆ ಈಗ. ಅದಕ್ಕೆ ನಮಗೂ ಅದು ಎಲ್ಲ ಡಿಲೇ ಆಗುತ್ತೆ. 60 ವರ್ಷ ಆಗೋವರೆಗೂ ಡ್ಯೂಟೀಸ್ ಇದ್ದೇ ಇದೆ. ಆದ್ರೆ ಆಯುಷ್ಯ ಕೂಡ ಕಮ್ಮಿ ಆಗ್ತಾ ಇದೆಯಲ್ಲ, ಆಯುಷ್ಯ ಜಾಸ್ತಿ ಆಗ್ತಾ ಇದೆ. ರೈಟ್. ಹಿಂದಿನ ಕಾಲದಲ್ಲಿ 100 ವರ್ಷ ಬಾಳ್ತಾ ಇದ್ರು. ರೈಟ್. ಸೊ ಈಗಿನ ಕಾಲದಲ್ಲಿ 70 ವರ್ಷ ಆದ್ರೂ 65 ಅವರೇಜ್, 65 ವರ್ಷ ಅವರೇಜ್. ಸೊ 70 ವರೆಗೆ ತಲುಪಿದವರು ಫಾರ್ಚುನೇಟ್. 80 ಕ್ರಾಸ್ ಮಾಡೋರಂತೂ ವೆರಿ ಫಾರ್ಚುನೇಟ್. ಈಗ ನನ್ಗೆ 66 ವರ್ಷ ಪ್ರಭುಜಿ. ಇನ್ನು ಎರಡನೇ ಮಗುದು ಬಾಡಂತನ. ಈಗ ಅವಳ ಮನೇಲೆ ಇದೀನಿ, ಮುಗಿತಾ ಇದೆ ಎಲ್ಲ. ಹಾಗೆ. ಹರೇ ಕೃಷ್ಣ ಪ್ರಭುಜಿ, ಇದು ರೆಕಾರ್ಡಿಂಗ್ಸ್ ಯಾವ್ದ್ರಲ್ಲಿ ಇದೆ? ಯಾವ ಇದ್ರಲ್ಲಿ ಹಾಕಿದೀರಾ? ಇಸ್ಕಾನ್ ಕನ್ನಡ ಚಾನೆಲ್ ಅಲ್ಲಿ ಸಿಗುತ್ತೆ. ನಾಳೆ ಸಿಗುತ್ತೆ. ಗ್ರೂಪ್ ಅಲ್ಲಿ ಲಿಂಕ್ ಶೇರ್ ಮಾಡ್ತಾ ಇರ್ತಾರೆ ವಿನಯ್ ಪ್ರಭು. ಥ್ಯಾಂಕ್ ಯು. ಫಸ್ಟ್ ಟೈಮ್ ಬಂದಿದ್ದೀರಾ? ಹೌದು ಪ್ರಭುಜಿ, ನಮ್ಮ ಇವರು ಇನ್ನೊಬ್ರು ಉತ್ತರ ಮಾತಾಜಿ ಅಂತ ಅವರು ಕಳಿಸಿದ್ರು ಲಿಂಕ್, ಅದಕ್ಕೆ ಜಾಯ್ನ್ ಆಗಿದ್ದೀನಿ. ಹರೇ, ಐ ಆಮ್ ಥ್ಯಾಂಕ್ಫುಲ್ ಟು ಫಾರ್ ಆಲ್ಸೋ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾತಾಜಿ. ಓಕೆ, ಇಲ್ಲಿ ಒಂದು ಪ್ರಶ್ನೆ ಬರ್ತಿದೆ. ವಾಟ್ ಇಸ್ ದ ಸೈಜ್ ಆಫ್ ಸೂಪರ್ ಸೋಲ್ ಇನ್ ದ ಬಾಡಿ? ಪ್ರಾದೇಶ ಮಾತ್ರಂ. ಪ್ರಾದೇಶ ಅಂದ್ರೆ ಎಷ್ಟು? ಸೈಜ್ ಆಫ್ 8 inches ಅಂತ ಪ್ರಭುದ್ ಹೇಳ್ತಾರೆ. ರೈಟ್. ಪ್ರಾದೇಶ ಇಸ್ ಲೆಂತ್ ಬಿಟ್ವೀನ್ ಥಂಬ್ ಅಂಡ್ ಇಂಡೆಕ್ಸ್ ಫಿಂಗರ್ ಅಂತ. ದಟ್ಸ್ ಪ್ರಾದೇಶ ಮಾತ್ರಂ. ಸೊ ಅಪ್ರಾಕ್ಸಿಮೇಟ್ಲಿ 8 inches or 10 inches, 8 to 10 inches ಅಂತ ಪ್ರಭುದ್ ಹೇಳ್ತಾರೆ. ಹರೇ ಕೃಷ್ಣ ಪ್ರಭು, ಅದು ಯಾವ ಇದ್ರಲ್ಲಿ ನಮ್ಗೆ ಸಿಗ್ಬೋದು ಮಾಹಿತಿ? ಭಾಗವತದಲ್ಲಿ 8 inches ಅಂತ ಹೇಳಿದ್ರಲ್ಲ ಪ್ರಭು. ಈಗ
ಹಾ, ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಇವತ್ತು ಬಂತಲ್ಲ, ಇವತ್ತಿನ ಶ್ಲೋಕದಲ್ಲಿತ್ತು. ಕೇಚಿತ್ ಸ್ವದೇಹಾಂತರ ಅಂತರಾವಕಾಶ. ಇಂಟರ್ನೆಟ್ ಹೋಗ್ಬಿಟ್ಟಿತ್ತು ಸ್ವಲ್ಪ. ಪ್ರಾದೇಶ ಹೇಳಿದ್ದನ್ನು ಒಂಚೂರು ರಿಪೀಟ್ ಮಾಡ್ತೀರಾ ಪ್ರಭುಜಿ? 2.2.8. 2.2.8. ಹಾ, ಪ್ರಾದೇಶ ಅಂತ ಶಬ್ದ ಬರುತ್ತೆ. ಪ್ರಾದೇಶ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 8 ಇಂಚಸ್, 8 to 10 ಇಂಚಸ್ ಅಂತ ಹೇಳ್ತಾರೆ. ಅದು ಏನು ಪ್ರಭುಜಿ? ಅದು ಯಾವ್ದ್ರ ಬಗ್ಗೆ? ಪರಮಾತ್ಮನ ಸೈಜ್. ನಮ್ಮ ಹೃದಯದಲ್ಲಿ ಪರಮಾತ್ಮ ಇದಾನಲ್ಲ, ಪರಮಾತ್ಮನ ಸೈಜ್. ಓಕೆ, ಅದು ಚಿಕ್ಕ ಪ್ರಾಣಿಗಳಲ್ಲಿ ಯಾವ ತರ ಬರುತ್ತೆ ಪ್ರಭು? ಈಗ ಇರುವೆ ಅವುಗಳಲ್ಲೆಲ್ಲ ಅಷ್ಟೇ ಅಂತ ಹೇಳಿದ್ದಾರೆ. ಪ್ರಾದೇಶ ನಮಗೋಸ್ಕರ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ನಮ್ಮ ಹೃದಯದಲ್ಲಿ ಅಬೌಟ್ ಪ್ರಾದೇಶ ಮಾತ್ರ. ಪ್ರಾದೇಶ ಅಂದ್ರೆ ಥಂಬ್ ಇಂದ 4 ಫಿಂಗರ್ ಇಷ್ಟೇನಿದೆಯಲ್ಲ, ಒಂದು ಗೇಣ್ ಅಂತ ಹೇಳ್ತೀವಿ ನೋಡಿ, ಅಷ್ಟು. ದಿಸ್ ಇಸ್ ದ ಸೈಜ್ ಆಫ್ ಪರಮಾತ್ಮ ಇನ್ ದ ಹಾರ್ಟ್. ಓಕೆ, ಪ್ರಾಣಿಗಳಲ್ಲೂ ಕೂಡ ಭಗವಂತ ಇದ್ದಾನೆ, ಬಟ್ ಅಲ್ಲಿ ಯಾವ ಸೈಜ್ ಅಂತ ಶಾಸ್ತ್ರದಲ್ಲಿ ಹೇಳಿಲ್ಲ. ಸೇಮ್ ಪರಮಾತ್ಮ ಇಸ್ ದೇರ್ ಎವ್ರಿವೇರ್. ಪ್ರತಿಯೊಂದು ಇರುವೆಯಲ್ಲೂ ಹೇಳ್ತಾರಲ್ಲ, ಇರುವೆನೇ ಎಷ್ಟು ಇರುವೆನಲ್ಲಿ ಎಲ್ಲ ಕಡೆ ಇದ್ದಾನೆ. ಸಣ್ಣದಿರ್ಬೋದು, ಸೊಳ್ಳೆನಲ್ಲಿ ಎಷ್ಟು ಸಣ್ಣದಿರ್ಬೋದು. ಹೌದು, ಅದರಷ್ಟೇ ಸಣ್ಣಗಿರುತ್ತೆ. ಬಿಕಾಸ್ ಗಾಡ್ ಈಸ್ ಅಣೋರಣೀಯ ಮಹತೋ ಮಹಿಯಾನ್. ಸೊ ಅಣುವನ್ನ ಅದಕ್ಕೋಸ್ಕರ ಅದೆಷ್ಟು ಸಣ್ಣ ಇರುತ್ತೋ ಅದರಷ್ಟು ಸಣ್ಣಕ್ಕೆ ಹಾರ್ಟ್ ಇರ್ತದೆ. ಬಟ್ ನಮ್ಮ ಹೃದಯದಲ್ಲಿ 8 ಇಂಚಸ್ ಅಂತ ಪ್ರಾದೇಶ ಮಾತ್ರ ಅಂತ ಭಾಗವತದಲ್ಲಿ ಹೇಳಲಾಗಿದೆ. ಓಕೆ, ಓಕೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ವಿಲ್ ಕಂಟಿನ್ಯೂ ದಿಸ್ ಟಾಪಿಕ್. ಶ್ರೀಲ ಗುರುಪಾದ್ ಕಿ ಜಯ. ಶ್ರೀಮದ್ ಭಾಗವತ್ ಮಹಾಪುರಾಣ ಕಿ ಜಯ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ದಂಡವತ್ ಪ್ರಣಾಮ್. ಥ್ಯಾಂಕ್ ಯು. ಹರೇ ಕೃಷ್ಣ. ಧನ್ಯವಾದ ಪ್ರಭು. ದಂಡವತ್. ಹರೇ ಕೃಷ್ಣ. ಧನ್ಯವಾದಗಳು.